ಎರಡು ಸೇರಿದ್ರು ಅಂದ್ರೆ ನನ್ನ ನಿದ್ದಿನ ಹಾಳು ಮಾಡಿರ್ತಾವೆ. 12 ಗಂಟೆ ಆಗಂತ ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ಬೇಕು, ಇವ್ರು ಬೇರೆಲ್ಲ ಹೋಗ್ತೀನಿ ಅನ್ನಕತ್ತಾರ. ಏನಂತ ಇಬ್ಬರದು? ಅಯ್ಯೋ ಅವ್ರದ್ದಿಬ್ಬರದು ಗೋಳು ಇದ್ದಿದ್ದೆ ಬಿಡ್ರಿ. ಇವತ್ತು ರಿಸಲ್ಟ್ ಅಲ್ಲ, ನಾನು ಕೇಳೋದು ಮರೆತುಬಿಟ್ಟೆ. ಕೀ ಫಸ್ಟ್ ಬಂದ ಅಂತ ನೋಡು. ಏನು ಸುಮಾ ಫಸ್ಟ್ ಬಂದಾಳ? ಹ್ಞೂ ರೀ, ಸುಮಾ ಫಸ್ಟ್ ಬಂದ. ಫಸ್ಟ್ ಅಂದ ಇವರಿಬ್ಬರು ಫಸ್ಟ್ ಕಾಲೇಜಿಗೆ ಸೆಕೆಂಡ್ ಬಂದ. ಈಗ ಕಾಲೇಜಿಗೆ ಯಾಕೆ ಸೆಕೆಂಡ್ ಬಂದಕ್ಕೆ? ಚೆನ್ನಾಗಿ ಓದಿಲ್ಲಲ್ಲ ಈ ಸಲ. ಯಾರು ಬಂದಾರಂತ ಸೆಕೆಂಡ್? ಯಾರಂತ ಗೊತ್ತಿಲ್ಲ, ಅವ್ರು ಕಾಲೇಜ್ನಾಗ ಬಂದಾರ ಅನ್ನೋದು ಅಷ್ಟೇ ಗೊತ್ತು. ಹೌದಾ? ನಾಳೆ ಕಿಕ್ ಕೇಳ್ತಿದ್ದು ಆಕಿಗೆ. ನಾನು ಈ ಸಲ ಸೆಕೆಂಡ್ ಬಂದ್ರೆ ಅಥವಾ ಫಸ್ಟ್ ಬಂದ್ರೆ ಏನೋ ಕೊಡಿಸ್ತೀನಿ ಅಂದಿದ್ದೆ. ರೀ ಆಕಿಗೆ ಕಿವ್ಯಾನು ಇಲ್ಲ, ಫಸ್ಟ್ ಕಿವ್ಯಾನು ಮಾಡಿಸ್ಬೇಕು ಆಕಿ. ಇನ್ನೂ ಅದಾವಲ್ಲ ಅವನ್ನ ಕೊಡು. ಈಗ ಬಂಗಾರ ರೇಟ್ ಜಾಸ್ತಿ ಆಗೈತಿ, ಮುಂದೆ ನೋಡಿ ನಾನು ತೊಗೊಂಡ್ರತ್ತೆ. ಈಗ ಸಸ್ತಾ ಇದ್ದಾಗ ಏನು ಮಾಡೋಕ್ಕಾಗಲ್ಲ, ಮುಂದೆ ತೊಗೊಂಡು ತಗೋ. ನೋಡ್ರಿ ನಾಳೆ ಆಕಿನ ಬಂದು ಕೇಳಿಲ್ಲ ಅಂದ್ರೆ ನೀವು ಕೊಡಿಸ್ತೀರಿ, ನಾ ಕೇಳಿದಾಗ ಏನನ್ನಲ್ಲ. ಕೇಳಿ ತಗೋ ಫಸ್ಟ್. ಆಕಿಗೆ ಇವು ಬೇಕಾಗ್ಯಾವಂತ, ಕಾಲಾನು ರಿಂಗ್ ಬೆಳಿ ಬೇಕಾಗ್ಯಾವಂತ. ಹೌದಾ? ಮನೆಗಿನ ಕಾಲೇಜಿಗೆ ಬಂದಿತ್ತಲ್ಲ, ಕೊಟ್ಟಾಳ ನೋಡಿ 16,000, ಅದನ್ನು ತಗೋ. ಅದೇನು ರೀ, ಅದು ಎದಕ್ಕಾರ ಬೇಕಾಗುತ್ತೆ ಆಕಿಗೆ? ಇಲ್ಲ ಅಲ್ಲೇ ಅವು ಏನಾರು ಒಂದು ಐತಲ್ಲ. ಡಾಕ್ಟರ್ ಏನೇ ಸೀರಿಯಸ್? ಏನು ಸೀರಿಯಸ್ ಇಲ್ಲ, ಏನು ಆತಂಕ ಪಡುವಂಥದ್ದು ಏನಿಲ್ಲ. ಒಂದು ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಕಡಿಮೆ ಆಗುತ್ತೆ. ಆದರೆ ಏನು ಕಾಲಿಗೆ ತುಂಬ ಏಟು ಬಿದ್ದೈತಿ, ಅವ್ರು ಅಡ್ಡಾಡೋಕ್ಕಾಗಲ್ಲ. ಇವಾಗ 2 ದಿನ ಆರಾಮ ರೆಸ್ಟ್ ಮಾಡಲಿ. ಅವ್ರು ಈಗ ಮಲ್ಕೊಲಿ, ಮಾತಾಡೋಕೆ ಹೋಗ್ಬಿಡ್ರಿ ಯಾರು. ಡಾಕ್ಟರ್ ಸರಿ ಡಾಕ್ಟರ್. ಫೋನ್ ಬೇರೆ ತಂದಿಲ್ಲ ಇವನು ಫೋನ್ ಎಲ್ಲಿಟ್ಟಿದ್ದಾನೆ ಏನೋ. ನಮಸ್ಕಾರ ವೀಕ್ಷಕರೇ, ತುಂಬ ಜನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಆಮೇಲೆ ಹೈಪ್ ಬಟನ್ನ ಕ್ಲಿಕ್ ಮಾಡಿ. ಹೈಪ್ ಕೊಡೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಮಲಗಿದಾನೆ, ಮಲ್ಕೊಳ್ಳಿ ಬಿಡು, ಇಲ್ಲೇ ಕುಂತ್ರಾಯ್ತು. ಅಕ್ಕ ಇನ್ನೂ ಬರ್ತಾನೆ ಇಲ್ಲ, 12 ಆಗಂತು. ಅಂಜಲಿ ಇನ್ನೂ ಮಕ್ಕೊಂಡಿಲ್ಲ ನೀನು? ಅಪ್ಪ ಅಕ್ಕ ಇನ್ನೂ ಬಂದೇ ಇಲ್ಲ ಅಪ್ಪ. ಸರಿ ಕಣವ, ಒಂದು ಕೆಲಸ ಮಾಡಿ, ನಾನು ಹೋಗಿ ಬರ್ತೀನಿ ಸಾವ್ಕಾರ ಮನೆಗೆ. ಏನು ನೀ ಇಲ್ಲೇ ಇರೇನು? ಅಪ್ಪ ನಾನು ಬರ್ತೀನಪ್ಪ. ಯಾಕೆ ಇಬ್ರು ಎದ್ದೀರಿ? ಅವ ಗೌರಿ ಬಂದಿಲ್ಲವ ಇನ್ನ. ಅಯ್ಯ ಮಗನ, ಹೋಗಿ ನೋಡ್ಕೊಂಡು ಬರೋಗೋ, ಇಲ್ಲ ಫೋನ್ ಹಚ್ಚ. ಅವ ಸಾವ್ಕಾರಿ ಫೋನ್ ಹಚ್ಚಿದ, ಸಾವ್ಕಾರ ಬೆಂಗಳೂರಿನಾಗ ಅದಾರಂತ. ಅದಕ್ಕೆ ನಾನು ಹೋಗಿ ನೋಡ್ಕೊಂಡು ಬರ್ಲೇನ ಅಂತ. ಸರಿ ಹೋಗಿ ಬರೋಗ, ಹೊತ್ತಾಗೈತಿ ಭಾಳ. ಸರಿ ನಾವು ಹೋಗಿ ಬರ್ತೀನಿ. ಅಪ್ಪ ನಾನು ಬರ್ತೀನಪ್ಪ. ಅಂಜಲಿ ಬೇಡವಾ, ಇಲ್ಲೇ ಇರಿ, ನಾ ಬರ್ತೀನಿ ಹೋಗಿ. ಹಲೋ ಹಲೋ ಸರ್, ನೀವು ಹೇಳಿರೋ ಥರ ಡೀಲ್ ಮುಗಿದಿದೆ. ಆಲ್ಮೋಸ್ಟ್ ಅವನು ಗೋತಾ. ಹಾಂ ಸರ್, ಪಕ್ಕ 100%. ಅಮೌಂಟ್ ಯಾವಾಗ ಕಳಿಸ್ತೀರಾ ಅಂತ ಹೇಳ್ತೀರಾ? ಓಕೆ, ಈಗ 50,000 ಹಾಕಿರ್ತೀನಿ, ನಾಳೆ 50,000 ಹಾಕ್ತೀನಿ. ಡೀಲ್ ಕನ್ಫರ್ಮ್ ಆದಮೇಲೆ, ಓಕೆನಾ? ಹಾಂ ಸರ್, ಸರಿ. ಅಲ್ಲೇನು ಮಾಡ್ತಿದ್ಯೋ? ಬಾ ಮಲ್ಕೋ ಬಾ. ಅಮ್ಮ ಡೀಲ್ ಡನ್. ಯಾರಿಗೂ ಗೊತ್ತಾಗಲ್ಲ ಹೌದಿಲ್ಲ? ಯಾರಿಗೂ ಗೊತ್ತಾಗಲ್ಲ. ಒಂದು 7 ದಿನ ಅಂತೂ ಯಾರಿಗೂ ಏನೂ ಆಗದೆ ಇರೋ ಥರ ನಾನು ನೋಡ್ಕೊತೀನಿ, ಆಯಿತಾ? ಮತ್ತು ನನ್ನ ಹೆಸರು ಹೊರಗೆ ಹಾಕಿಯ? ಇಲ್ಲ ತಗೋಮ್ಮ, ನಾನು ಹೇಳ್ತಾನೆ, ಯಾಕೆ ಅನಿಸ್ತೀನಿ ನೀನು? ಸರಿ ಬಾಬಾ, ಹೊತ್ತಾಗಿದೆ ಮಲ್ಕೊಳ್ಳೋ ಅಂತ. ನಾಳೆ ಬೆಳಗ್ಗೆ ಬೇಗ ಕಾಲೇಜ್ಗೆ ಹೋಗ್ಬೇಕು, ಅಲ್ಲಿ ಹೋಗಿ ಏನೇನಾಗಿದೆ ಅಂತ ನೋಡ್ಕೋಬೇಕು. ಸರಿ ಅಮ್ಮ. ಸಂಗೀತ ಅಕ್ಕ, ಏನಕ್ಕ, ಏನಾಗಬೇಕಾಗಿತ್ತು? ಏನು ಇಷ್ಟೊತ್ತಿನಾಗ ಹೊರಗೆ ಬಂದಿರಲ್ಲ, ಯಾಕೆ? ಒಳಗೆ ನೋಡ್ರಿ. ಇಲ್ಲಕ್ಕ, ಹಂಗ ಹುಡುಗ ಫೋನ್ ಬಂದಿತ್ತಾ, ಅದಕ್ಕೆ ಮಾತಾಡ್ಕೊಂಡು ಹೊರಗೆ ಬಂದ. ಏನಂತ ನಾನು ಕೇಳ್ಕೊಂಡು ಬಂದು ನೋಡು. ಅಷ್ಟೇನಾ? ಹೊತ್ತಾಗೈತಿ, ಒಳಗೆ ನೋಡ್ರಿ. ಮೊದಲ ಅಮಾಸಿ ಇವತ್ತು, ಒಳಗೆ ಬಾ. ಹಾಂ ದೊಡ್ಡಮ್ಮ, ಬಂದೆ. ಯಾಕಕ್ಕ ನೀ ಇನ್ನೂ ಮಲ್ಕೊಂಡಿಲ್ಲ? ಇವ ರಾಮ್ ಬಂದನ, ಶ್ಯಾಮ್ ಇನ್ನಾದರೂ ಬರೋವಲ್ದ. ಆಮೇಲೆ ಅಕ್ಕಗೆ ಯಾಕೋ ಹೊಟ್ಟೆನೂ ಬರೋದೈತೆ, ಅದಕ್ಕಾಗಿ ಊಟ ಕೊಟ್ರತಂತೆ ಬಂದು ನೋಡಿತ್ತಾಗ ನಿಮ್ಮನ್ನು ನೋಡಿದ್ನಿ. ಹಂಗೆ ನಿಮ್ಮನ್ನ ಒಂದಿಟ್ಟು ಮಾತಾಡ್ಸ್ಕೊಂಡು ಹೋದ್ರತಂತೆ ಬಂದೆ. ಬಾ ಒಳಗೆ ಬಾ. ಇವ್ರೊಂದು ಬೆಂಗಳೂರಿಗೆ ಹೋಗಿ ಯಾವಾಗ ಬರ್ತಾರೋ ಏನೋ, ಎಲ್ಲರನ್ನೂ ಕಾಯ್ಕೊಂಡು ಕುಂದೂರು ಆಗ್ಬಿಟ್ಟೈತೆ ನಂದಂತರು. ಅಲ್ಲ ಚಿಕ್ಕಮ್ಮ, ದೊಡ್ಡಪ್ಪ ಬಂದಿಲ್ಲ ಇನ್ನು? ಇಲ್ಲಪ್ಪ, ಇನ್ನೂ ಬಂದಿಲ್ಲ ನೋಡು. ಅವರು ಎಷ್ಟೊತ್ತಿಗೆ ಬರ್ತಾರೋ ಏನೋ, ಅವ್ರನ್ನೂ ಕಾಯಕತ್ತೀನಿ. ಎಷ್ಟೊತ್ತಾತವ್ರು ಬೆಂಗಳೂರು ಬಿಟ್ಟಿನಿ ಏನಾಗತ್ತಾರ, ಇನ್ನಾದರೂ ಬರೋವಲ್ರು. ಒಂದು ಮಧ್ಯಾಹ್ನದಿಂದ ಕಾಯಕತ್ತೀನಿ ನಾನು. ಅಲ್ಲ ಗಂಗಾ ದೊಡ್ಡಮ್ಮಗೆ ಏನಾಯ್ತು? ಯಾಕೋ ಹೊಟ್ಟಿನೂ ಅನ್ನಾಗತ್ತಾಳಪ್ಪ ನಿನ್ನೆಯಿಂದ. ಅಲ್ಲ ಸುಮ್ಮನೆ ಇವತ್ತು ದವಾಖಾನಿಗೆ ಕರ್ಕೊಂಡು ಹೋಗಿದ್ದು ನೋಡೋಕಿನ್ನ. ಇವೊಂದು ಹುಡುಗರು ಯಾವ ಮನೆಗೆ ಇರಂಗಿಲ್ಲವ, ಇದ್ದೂ ಇಲ್ಲ ನೋಡು ಒಟ್ಟು. ಆಮೇಲೆ ಈಕಿಗೂ ಮಿಂಚುಗೂ ಮತ್ತು ಸಿಂಚುಗೂ ಯಾಕೋ ಮೈ ಬಿಸಿ ಆಗೈತಿ. ಈಗ ಅವರಿಬ್ಬರಿಗೆ ಯಾಕೆ? ಅಕ್ಕ ಒಂದು ಕೆಲಸ ಮಾಡಿ, ನಾನು ಗಂಗಾಕ್ಕನ ರೂಮ್ನಾಗ ಮಲ್ಕೊತೀನಿ. ಆಕೆಗೆ ಏನಾರು ಬೇಕಂದ್ರೆ ನಾನು ಕೊಡ್ತೀನಿ ತಗೋ. ಅಷ್ಟು ಮಾಡಿದ್ರೆ ಬಾ ಪುಣ್ಯ ಆಗತ್ತೆ ನೋಡು. ಅಲ್ಲೇ ಆಕೆಗೆ ಗಂಜಿ ಮಾಡಿ ತೊಗೊಂಡೋಕೆ. ಸರಿ ತೊಗೊಂಡೋಕಿನ ತಗೋ. ಶ್ಯಾಮ್ ಒಂದು ಎಲ್ಲಿದಾನ ಒಂದಿಟ ನೋಡಪ್ಪ, ಎಲ್ಲಿದಾನ ನೋಡು. ಫೋನ್ ಹಚ್ಚು, ನಾ ಹಚ್ಚಿದ್ರೆ ಎತ್ತವಲ್ಲ. ದೊಡ್ಡವ ನಾ ಎಲ್ಲ ನೋಡ್ಕೊತೀನಿ, ನಿಮ್ಮ ಅಕ್ಕ ಹೋಗು. ಅಯ್ಯ ನನಗೆಲ್ಲ ನಿದ್ದೆ ಬರಬೇಕಪ್ಪ, ನಿಮ್ಮ ದೊಡ್ಡಪ್ಪ ಬರೋ ಮಟ ನಿದ್ದೆ ಹತ್ತಲ್ಲ ನನಗೆ. ಹಿಂಗೆ ಅವ್ರು ಬರೋ ಮಟ ಹಿಂಗೆ ಅಡ್ಡಾಡ್ತಿರ್ತೀನಿ ನೋಡು. ದೊಡ್ಡಮ್ಮ ಯಾರೋ ಬೆಲ್ ಬರ್ಸಾಕತ್ತ, ಹಿಂದೆ ನಾನು ನೋಡ್ತೀನಿ. ಯಾರು ಬೇಕಿತ್ತು ನಿಮಗೆ? ಸ್ವಲ್ಪ ಅಮ್ಮವ್ರನ್ನ ಕರಿತೀರಾ? ದೊಡ್ಡಮ್ಮ ಯಾರೋ ನೀನು ಕೇಳ್ಕೊಂಡು ಬಂದಾರ ನೋಡು. ಏನಣ್ಣ ಇಷ್ಟೊತ್ತಿನಾಗ ಬಂದಿರಿ? ಅಮ್ಮರ ಗೌರಿ ಇನ್ನೂ ಮನೆಗೆ ಬಂದಿಲ್ರಿ. ಹೌದಾ? ಇಲ್ಲಪ್ಪ, ಗೌರಿನ 9 ಗಂಟೆ ಅಂದ್ರೆ ಕಳಿಸೀನಿ. ಲಗುನ ಹೋಗ್ತಿದ್ರಲ್ಲ, ಇವತ್ತೇನೋ ತಂಗಿದು ಎಕ್ಸಾಮ್ ರಿಸಲ್ಟ್ ಬಂದೈತಿ ಅಂತೇಳಿ ಅಂದ್ಲ. ನಾನು ಹಂಗಾರೆ ಹೋಗ್ಬಿಡುವ, ನಾಳೆ ನಾನು ಬಾ ಅಂತಂದು. ನಾಳೆಗೆ ಒಂದಿನ ರಜೆ ಬೇಕಂತಂದ. ನಾನು ಆಯ್ತು ಬರುವ ರಜೆ ಅಂತಂತಂದು. ಈಗ 9 ಗಂಟೆಗೆ ಹೋಗ್ಯಾಳಪ್ಪ ಆಕಿ. ಹೌದಾ ಅಮ್ಮರ? ಯಾಕೋ ಮನೆಗೆ ಬಂದಿಲ್ರಿ. ನಾನು ಅದಕ್ಕೆ ಇಲ್ಲೇನಾರು ಅದಾಳ ಅಂತ ಕೇಳ್ಕೊಂಡು ಬಂದೆ. ಅದು ಹೆಂಗಾತಪ್ಪ? CCTV ಕ್ಯಾಮ್ರಾ ನೋಡೋದು. ಓ
ಹೋಗ್ಯಾಳೇನು ಇಲ್ಲೇ ಅದಾಳ. ಸ್ಟೋರ್ ರೂಮ್ನಾಗ ಕೆಲಸ ಐತಂದಿದ್ದೆ, ಅಲ್ಲೇನಾರ ಅದಾಳ ನೋಡೋದು. ಸರಿ ಸರಿ ಚಿಕ್ಕ ದೊಡ್ಡಮ್ಮ. ನಿಂದ್ರಪ್ಪ ಕುಂದ್ರ. ಇಲ್ಲ ಅಮ್ಮರೆ, ಅವ್ನು ನೋಡ್ಕೊಂಡು ಬರಲಿ. ಇನ್ನೂ ಅಪ್ಪರು ಬಂದಿಲ್ಲ ರೀ? ಹ್ಞೂನಪ್ಪ, ಇನ್ನೂ ಇವರು ಬಂದೇ ಇಲ್ಲ. ಎಷ್ಟೊತ್ತದ ನಾನು ಅವ್ರಿಗೋಸ್ಕರ ಕಾಯ್ಕೊಂತ ಕುಂತೀನಿ. ಬರ್ತಾರೆ ಅಂತೇಳಿ ಇನ್ನಾದರೂ ಬರವಲ್ರ ಯಾರು. ಹೌದನ್ರಿ? ಸರಿ ರೀ. ದೊಡ್ಡಮ್ಮ, ಆಕಿ ಮೇನ್ ರೋಡಿಗೆ ಹೋಗಿದ್ದು ಎಲ್ಲ ಕ್ಲಿಯರಾಗಿ ಐತಿ. ಹೋಗ್ಯಾಳಕಿ? ಹೋಗ್ಯಾಳ ನೋಡಪ್ಪ ಆಕಿ, ಆಗ ಹೋಗ್ಯಾಳ ನೋಡು. 6 ಗಂಟೆ ಆಗಿತ್ತು, 9 ಆಗಿತ್ತು. ಹೌದು, 6 ಗಂಟೆಗೆ ಹೋಗ್ತೀನಲ್ಲ ನಾನು. ಇನ್ನೊಂದು ಸ್ವಲ್ಪ ಕೆಲಸ ಐತೆ, ಇರಿಸ್ಕೊಂಡು ನೋಡು. 9 ಗಂಟೆ ಹೋಗ್ಯಾಳ ಆಕಿ. ಹೌದಾ? ಸರಿ ಹಾಗಾದ್ರೆ. ಸರಿ ಅಮ್ಮರ, ನಾನು ಇನ್ನು ಬರ್ತೀನಿ. ಯಾರು ನೋಡ್ಕೊಂಡು ಬಂದಾಳ ಅವರು? ನಮ್ಮ ಗೌರಿ ಅಮ್ಮ. ಈಗ ಮತ್ತೇನು ನೋಡ್ಕೊಂಡು ಬಂದೀನಿ ಎಷ್ಟೊತ್ತನ CCTV ಕ್ಯಾಮ್ರಾದಾಗ? ಯಾಕೆ ನೋಡ್ಕೊಂಡು ಇಲ್ಲಿ ತನಕ ಬಂದಾನ? ಅಲ್ಲೇ ಎಲ್ಲರೂ ಫ್ರೆಂಡ್ ಮನೆಗೆ ಅಲ್ಲೇ ಹೋಗಿರ್ತಾನೆ. ಸರಿನಪ್ಪ, ನೀ ಮಲ್ಕೋ ಹೋಗು, ನನ್ನ ಕೆಲಸ ಐತೆ ಅಂದಿಟ್ಟ. ಸರಿ ದೊಡ್ಡಮ್ಮ, ನಾನು ಮಾಡ್ತೀನಿ. ಈ ಹುಡುಗಿ ಯಾಕೆ ಹಿಂಗೆ ಮಾಡ್ತ? ಹೋಗ್ಬೇಕಾರೋ ಇಲ್ಲ ಅಲ್ಲೇ ಹೋಗ್ತೀನಿ ಅಂತ ಹೇಳ ನನ್ನ ಮನೆಗೆ ಸೀದಾ. ಅವ್ರ ತಂಗಿ ರಿಸಲ್ಟ್ ಏನು ಮತ್ತೇನಾರು ಆಗೈತೇನು? ಮತ್ತೆ ಶ್ಯಾಮ್ ಬೇರೆ ಬರ್ತಿಲ್ಲ, ಫೋನ್ ಬೇರೆ ಎತ್ತಿಲ್ಲ. ಫೋನ್ ಬೇರೆ ರಿಂಗ್ ಆಗತೈತಿ, ಇವರು ಎತ್ತವಲ್ರು, ಅವನು ಎತ್ತವಲ್ರು. ಎಷ್ಟದು ಫೋನ್ ಹಚ್ಚಿದಂಗೆ ಬೆಂಗಳೂರು ಬಿಟ್ಟ ತಕ್ಷಣ ಹೇಳಿ ನಾನು ಬರಾತೀನಿ ಅಂತ ಹೇಳಿ. ಅಲ್ರಿ, ನೀವು ಬರವಲ್ರಿ. ಶ್ಯಾಮ್ ಫೋನ ಎತ್ತವಲ್ಲ, ನನಗೆ ಅದು ಗಾಬರಿ ಆಗೈತಿ. ಯಾವತ್ತೋ ಫೋನ್ ಎತ್ತಲಾರ್ದೆ ಇರಂಗಿಲ್ಲವ, ಅದಕ್ಕೆ ಹಚ್ಚಾಗತ್ತೀನಿ, ಎತ್ತವಲ್ಲ. ಈಗ ಹಚ್ಚು ನೋಡೋಣ. ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದಲ್ಲಿದ್ದಾರೆ. ವ್ಯಾಪ್ತಿ ಪ್ರದೇಶನ? ಎಲ್ಲಿ ಹೋಗ್ಯಾನವ? ರೀ, ಕಾಲೇಜ್ಗೆ ಹೋಗ್ಯಾನ. ಕಾಲೇಜ್ಗೆ ಹೋಗಿ ಎಲ್ಲ ಎನ್ಕ್ವೈರಿ ಮಾಡಿ ಬರ್ತೀನಿ ಅಂತ ಹೋಗ್ಯಾನ. ಬರ್ತಾನೆ ತಗೋ, ಯಾರೋ ಫ್ರೆಂಡ್ಸ್ ಬಂದಿರ್ತಾರ, ಹೋಗಿರ್ತಾನೆ. ಸರಿ ರೀ, ಊಟ ಮಾಡಿ. ನನಗೆ ಹೇಳಿನಲ್ಲ, ನಾನು ದಾಬಾದಲ್ಲೇ ಊಟ ಮಾಡಿದ್ದೀನಿ, ಮಲ್ಕೊಂತೀನಿ. ಭಾಳ ಸುಸ್ತಾಗೈತಿ. ಗಾಡ್ಯಾಗ ಫುಲ್ ಕುಂತು ಮೈಕ ನೋವು ಬಂದ್ಬಿಟ್ಟೈತಿ ನೋಡಿ. ಒಟ್ಟು ಸರಿ, ಮಕ್ಕೊಂಡ್ರಿ. ಏನ್ ಮಾಡಾಕತ್ತಾರ ಮಕ್ಕಳೆಲ್ಲ? ಅಲ್ಲ ರೀ, ಗಂಗಾಗ ಮತ್ತು ಮಕ್ಳಿಗೆ ಇಬ್ಬರಿಗೂ ಆರಾಮಿಲ್ಲ. ಗಂಗಾಗ ಹೊಟ್ಟಿನೂ, ಮಕ್ಳಿಗೆ ಇಬ್ಬರಿಗೂ ಆರಾಮಿಲ್ಲ. ನಾಯಿ ದಾಖಲೆ ಒಟ್ಟು ಕೂಡ ಹೋದ್ರಾತ್ ನೋಡ್ರಿ. ದವಾಖಾನೆ ಕರ್ಕೊಂಡು ಹೋಗ್ಬೇಕಿಲ್ಲ? ಬೆಳಿಗ್ಗೆಯಿಂದ ಏನ್ ಮಾಡಿದಿ ಮನೆಗೆ ಇಟ್ಕೊಂಡು? ದವಾಖಾನೆ ಕರ್ಕೊಂಡು ಹೋಗೋದು ಬಿಟ್ಕೊಡು. ಅಲ್ರಿ, ಮನೆಗೆ ಯಾರು ಇಲ್ಲ, ನಾನು ಹೋಗ್ಬೇಕು. ಹೆಂಗಂತ ಗೊತ್ತಾಗ್ಲಿ. ರಾಮು ಬಂದಿಲ್ಲ, ಶ್ಯಾಮು ಬಂದಿಲ್ಲ. ಹೌದಾ? ಅವ್ರಿಬ್ರು ಎಲ್ಲಿಗ್ಯಾರ? ಏನೋ ರೀ, ರಾಮ್ ಮಾತ್ರ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ದ. ಶ್ಯಾಮ್ ಫ್ಯಾಕ್ಟ್ರಿಗೆ ಹೋಗ್ತೀನಂದ. ಫೋನ್ ಎತ್ತವಲ್ಲ, ಎಷ್ಟೊತ್ತ ಹಚ್ಚಾಗತ್ತೆ. ನಿಮಗೂ ಅವಾಗಲೇ ಹೇಳಿದ್ನಲ್ಲ. ಹೌದಾ? ಸರಿ, ನಾನೆಲ್ಲ ನೋಡ್ಕೊಂತೀನಿ, ಮಕ್ಕಳು. ಗಂಗಾ ಇವಾಗ ಹೆಂಗಿದ್ವಾ? ಸ್ವಲ್ಪ ಪರವಾಗಿಲ್ಲ ರೀ, ಮಲ್ಕೊಂತೀನಿ. ಯಾಕೋ ಬರೀ ಮಕ್ಕೋಬೇಕನ್ಸಾಗೈತೆ. ಸರಿ ಹಂಗಾರೆ ಮಲ್ಕೊ. ನೀವೆಲ್ಲಿ ಮಲ್ಕೊಂತೀರಿ? ನಾನು ಇಲ್ಲೇ ಮಲ್ಕೊಂತೀನಿ ತಗೋ ಇವತ್ತು. ಸರಿ ರೀ. ಇವ್ರೇನು ಕುಂತಲ್ಲೇ ನಿಂತೇಳ? ಅಮ್ಮ, ಮೇಡಮ್. ಹಾಂ ಸರ್. ಅಯ್ಯೋ, ಮರ್ತೇ ಬಿಟ್ಟೆ, ಮಲ್ಕೊಂಡು ಬಿಟ್ಟೆ. ಏನಮ್ಮ, ಸಲೈನ್ ಅರ್ಧ ಆಗನ್ನಯ್ಯ ನಮ್ಮನ್ನು ಕರಿ ಅಂತ ಹೇಳಿದ್ನಲ್ಲ, ಅದು ಯಾಕಂದ್ರೆ ಖಾಲಿ ಆಯ್ತಂತಂದ್ರೆ ಬ್ಲಡ್ ವಾಪಸ್ ತಗೊಳುತ್ತೆ, ಅದಕ್ಕೆ ನಾವು ಹೇಳೋದು. ಅಯ್ಯೋ ಸಾರಿ ಸರ್, ನಾನು ನೋಡಲಿಲ್ಲ. ಇರ್ಲಿ, ನಾನೆಲ್ಲ ಹಾಸ್ತೀನಿ. ಏನಾದರೂ ಪ್ರಜ್ಞೆ ಏನಾದರೂ ಬಂದರೆ ಇಮಿಡಿಯೇಟ್ ಆಗಿ ಹೇಳಿ. ಸರಿ ಸರ್. ಯಾಕೆ ಸರ್, ಏನಾಯ್ತು? ಇಫ್ ಇನ್ ಕೇಸ್ ಪ್ರಜ್ಞೆ ಏನಾದರೂ ಬರಲಿಲ್ಲ ಅಂದರೆ ಕೋಮಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ. ತಲೆಗೆ ಏನಾದರೂ ಜೋರಾಗಿ ಏಟು ಬಿದ್ದಿದೆಯಾ ಸರ್? ಅಷ್ಟೇನು ಬಲವಾಗಿ ಏಟು ಬಿದ್ದಿಲ್ಲ, ಸ್ವಲ್ಪ ಬಿದ್ದಿದೆ, ಅಂತ ಪರಿ ಏನಾಗಿಲ್ಲ ಅವನಿಗೆ. ಬಟ್ ಕಾಲಿಗೆ ತುಂಬ ಏಟು ಬಿದ್ದಿದೆ ಅಷ್ಟೇ, ಕಾಲು ಕೈ. ಆದರೆ ಜೋರಾಗಿ ಬಿದ್ದಿದ್ದಾನಲ್ಲ, ಗಾಬರಿ ಆಗಿದ್ದಾನೆ, ಅದಕ್ಕೆ ಅದು ಏನು ಕಾನ್ಸಿಯಸ್ ಬರ್ತಿಲ್ಲ ಅವ್ರಿಗೆ. ಕಾನ್ಸಿಯಸ್ ಬಂದ ತಕ್ಷಣ ನೀವು ನನಗೆ ಇನ್ಫಾರ್ಮ್ ಮಾಡಿ, ಆಯ್ತಾ? ಹಾಂ ಸರ್. ಮಾ ಮಾ ಶ್ಯಾಮ್, ಮಿಸ್ಟರ್ ಶ್ಯಾಮ್ ಕಂಡಗಿರಿ. ಮಾ ಅಮ್ಮ, ಡಾಕ್ಟರ್ ಕರ್ಕೊಂಡು ಬಂದಿರತ್ತೆ. ಡಾಕ್ಟರ್. ಮಾ ಎಸ್ ಮಿಸ್. ಸರ್, ಇವರು ಮಾಮ ಅಂತ ಕನ್ವರ್ಸ್ತಿದ್ದಾರೆ. ಹೌದಾ? ಹಾಗಾದರೆ ಮೆಡಿಸಿನ್ ವರ್ಕ್ ಆಗ್ತಿದೆ, ಅವ್ರಿಗೆ ಕಾನ್ಸಿಯಸ್ ಬರುತ್ತೆ ಬೆಳಗ್ಗೆ ಅನ್ನತ್ಲೆ. ನೀವೇನು ವರಿ ಮಾಡ್ಕೋಬೇಡಿ, ಆಯ್ತಾ? ಇನ್ನು ನಾವು ನೋಡ್ಕೊತೀವಿ. ಸರಿ ಸರ್, ಹಾಗಿದ್ರೆ. ಇವ್ರ ಮನೆ ಕಡೆಯಿಂದ ನೀವೇನಾ? ಏನಾಗಬೇಕು ನೀವು ಅವ್ರಿಗೆ? ಸರ್, ನಾನು ಇವ್ರ ಮನೇಲಿ ಕೆಲಸ ಮಾಡ್ತೀನಿ. ಇವ್ರಿಗೆ ಆಕ್ಸಿಡೆಂಟ್ ಆಯಿತು, ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದೆ ನಾನು. ಅವ್ರ ಮನೆಯವ್ರಿಗೆ ಯಾರಿಗೂ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಏನಮ್ಮ, ಇದಕ್ಕಾದರೂ ಕೊಟ್ಟಿದ್ದೀಯಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು? ಸರ್, ಅವ್ರದ್ದು ದೊಡ್ಡ ಕುಟುಂಬ, ಹಾಗಾಗಿ ಅವ್ರ ಮನೇಲಿ ಯಾರನ್ನಾದರೂ ಕೇಳಿ ಕೊಡ್ತೀನಿ ಸರ್. ಯಾಕಂದರೆ ಸುಮ್ಮನೆ ಯಾಕೆ, ಅದು ಅಲ್ಲದೆ ನಾನು ಏನು ಅಪರಿಚಿತಳು, ಅದಕ್ಕೆ. ಅಲ್ಲಮ್ಮ, ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿದೆ. ಸರಿ ಬಿಡು, ಮಾರ್ನಿಂಗ್ ಅವ್ರ ಮನೆಯವ್ರನ್ನ ಕರೆಸು, ನೋಡೋಣ. ಸರಿ ಸರ್. ಇದೇನು ಮಿಂಚು, ಅಕ್ಕನ ಅಡ್ಮಿಟ್ ಮಾಡಿಬಿಟ್ರೆ? ಮಮ್ಮಿಗೆ ಫುಲ್ ಡಿಹೈಡ್ರೇಷನ್ ಆಗೈತಂತ, ಸ್ಟಮಕ್ ಇನ್ಫೆಕ್ಷನ್ ಆಗೈತಂತ, ಅದಕ್ಕೆ ಅಡ್ಮಿಟ್ ಮಾಡಲೇಬೇಕಂತಂದ್ರೆ ಅದಕ್ಕೆ ನಾನು ಮಾಡಿಸಿಬಿಟ್ಟೆ. ಆಮೇಲೆ ಸಲೈನ್ ಹಚ್ತೀನಿ ಅಂತಂದ್ರೆ ನನಗೇನು ಅನಿಸ್ತಂತಂದ್ರೆ ಸಲೈನ್ದಾಗ ಇಂಜೆಕ್ಷನ್ ಎಲ್ಲ ಕೊಟ್ಟು ರಿಕವರಿ ಮಾಡ್ತಾರಲ್ಲ, 3 ದಿನದಿಂದ ಆಯ್ತು ಪಾಪ. ಅದಕ್ಕೆ ಸಿಂಚುನು ಅಡ್ಮಿಟ್ ಮಾಡಂತಂದ್ರೆ ನಾನೇನಂದೆ, ಸಿಂಚುಗೆ ಅಷ್ಟೇನು ಸೀರಿಯಸ್ ಇಲ್ಲ, ಯಾಕಂದ್ರೆ ಆಕೆ ನಡೀತಾಳ, ಸ್ವಲ್ಪ ಲೂಸ್ ಮೋಷನ್, ಮೆಡಿಸಿನ್ ಕೊಡಿ ಸಾಕು ಅಂತಂದೆ. ಇಂಜೆಕ್ಷನ್ ಮಾಡ್ತೀನಿ ಅಂತ ಆ ಕೊನೆ ಕರ್ಕೊಂಡು ಹೋಗ್ಯಾರ. ಅಯ್ಯೋ, ಇಂಜೆಕ್ಷನ್ ಮುಗಿತಕ್ಕೆ ಚಿರುದ ಮಾಡ್ತಾ ಇದ್ದೀನಿ. ಹ್ಞೂ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಅಯ್ಯಪ್ಪ ಶಿವ, ಹೊಟ್ಟೆ ನೋವಾಗತೈತಿ. ಅಮ್ಮ, ಒಂದಿಟ್ಟು ಮಲ್ಕೋ, ಏನಾಗಲ್ಲ, ಒಂದು ಸ್ವಲ್ಪ ಮಲ್ಕೋ. ಅಕ್ಕ, ಒಂದಿಟ ಮಲ್ಕೋರ. ಏನಾರು ತಿನ್ನಂತ ಯಾರನ್ನ? ಇಲ್ಲವ, ಡಾಕ್ಟ್ರು ಏನೂ ಕೊಡಬೇಡ, ಈ ಸಲ ಹಚ್ಚಿರ್ತೀವಲ್ಲ ಅದೇ ಅವ್ರಿಗೆ ಕರೆಕ್ಟ್ ಆಗುತ್ತೆ ಅಂತ ಯಾರು. ಮಧ್ಯಾಹ್ನ ಅಂತ ಡಿಸ್ಚಾರ್ಜ್ ಮಾಡ್ತೀನಿ ಅಂತಂದಾರ.
ಹಂಗಂತಾರ ಅವ್ರು, ನಾಳೆ ತನ ಅದನ್ನ ಮಾಡ್ತಾರ. ನಿಂಗೊಂದು ವಿಷಯ ಹೇಳ್ಬೇಕು ಇಲ್ಲಿ. ಮಕ್ಕೊಂಡ ಅಣ್ಣಕ್ಕ? ಹ್ಞೂ ಮಕ್ಕೊಂಡ. ಏನಾತವ? ನಿಮ್ಮ ಅಣ್ಣಗೆ ಆಕ್ಸಿಡೆಂಟ್ ಆಗೈತಿ, ಇಲ್ಲೇ ಅಡ್ಮಿಟ್ ಮಾಡ್ಯಾರ. ಯಾರನ್ನ? ಅದೇಂಗ್ ಬೈ, ಬೈಕ್ ಎಷ್ಟು ಮಸ್ತ್ ಓಡಿಸ್ತಾನ, ಅದೇಂಗೆ ಆಯ್ತು? ಹೌದಾ, ಎಲ್ಲದನ? ಅಯ್ಯೋ ಸರಿ, ಹಂಗಾರ ನಾನು ನೋಡ್ಕೊಂಡ್ ಬರ್ತೀನಿ, ಇಲ್ಲಿರೋದಿಟ್ಟ. ನಾ ಇಲ್ಲೇ ಇರ್ತೀನಿ, ನೀನು ಹೋಗಿ ಬಾ ನೋಡ್ಕೊಂಡ್ಬರೋ. ಸರಿ ನಾವು. ನಮಸ್ಕಾರ ವೀಕ್ಷಕರೇ. ಈಗ ಬಿಸಿಲು ಭಾಳ ಐತಿ. ಮಕ್ಕಳು ಮತ್ತು ಸ್ವಲ್ಪ ವಯಸ್ಸಾದವರು ಜಾಸ್ತಿ ನೀರು ಕುಡೀರಿ, ಆಮೇಲೆ ಮಜ್ಜಿಗೆ ಕುಡೀರಿ, ಆಮೇಲೆ ತಂಪು ಪಾನೀಯ ಕುಡೀರಿ, ಏನಾರ ಒಂದಿಟ್ಟು ತಂಪನ್ನು ಕುಡೀರಿ. ಹೊಟ್ಟಿಗೆ ಏನು ಹಿತ ಅಷ್ಟ ತಿನ್ರಿ, ಹಣ್ಣು ಹಂಪಲ ಜಾಸ್ತಿ ತಿನ್ರಿ. ಯಾಕಂದ್ರೆ ಬಿಸಿಲು ಭಾಳ ಐತಲ್ಲ, ಎಲ್ಲರಿಗೂ ಏನಾರ ಒಂದು ಕಾಡ್ತೈತಿ. ಅದ್ರಾಗ ಈ ಟೈಮ್ದಾಗ ಲೂಸ್ ಮೋಷನ್ ಭಾಳ ಆಕ್ಕವು, ಹೊಟ್ಟಿ ತ್ರಾಸ ಭಾಳ ಆಗತ್ತೆ. ಸ್ವಲ್ಪ ಎಲ್ಲರೂ ಹುಷಾರಾಗಿರ್ರಿ. ನನ್ನ ಪ್ರಕಾರ ಅಂಬ್ಲಿ ಮಾಡ್ಕೊಂಡು ಕೊಡ್ರಿ, ಭಾಳ ಚಲೋ ನೋಡಿ. ಯಾಕೋ ನಾ ಹೆಂಗ್ ಮಾಡ್ಕೊಂಡಿದ್ದೆ? ಹಂಗಾಯ್ತು ಬಾ, ಅದು ದೊಡ್ಡ ಕತೆ ಐತಿ. ಗಂಗಾ ತುಂಗಾ ಮಿಂಚು ಸಿಂಚು ಎಲ್ಲಿ? ಅಪ್ಪ ಮಿಂಚು ಇಂಜೆಕ್ಷನ್ ಮಾಡಕತ್ತಾರ, ಅವನ್ನ ಅಡ್ಮಿಟ್ ಮಾಡೀವಿ. ಅವ ಸಣ್ಣವ ಅಲ್ಲೇ ಅದ. ಯಾರನ್ನ ಅಡ್ಮಿಟ್ ಮಾಡಿದ್ದೆ? ಗಂಗಾವನ್ನ ಅಡ್ಮಿಟ್ ಮಾಡಿದ್ದೆ. ಯಾಕೆ ಆರಾಮಿಲ್ಲ? ನಿನ್ನೀಗ ಆರಾಮಿದ್ದಿಲ್ಲ ಅದಕ್ಕೆ. ನಿನ್ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತೆ? ಇವತ್ತು ಮಾಡ್ತೀನಿ ಅಂದಾರ, ನೋಡ್ಬೇಕು. ಏನೋ ಯಾಕೋ ಟೈಮ ಸರಿ ಇಲ್ಲ ನಮ್ದು ಡಾಕ್ಟರ್ದು, ಎಲ್ಲಾರ್ಗೂ ಹಿಡ್ಕೊಳಕತ್ತೈತಿ ನೋಡು ಎಲ್ಲ. ಕರೆನವ ಯಾಕನ? ಸರಿ, ನೀವು ಒಂದಿಟ ಇವನ ಹತ್ರ ಇರೋ, ನಾ ಒಂದಿಟ ಹೋಗಿ ಬರ್ತೀನಿ. ಓ ನೀವಿದ್ದೀರಾ ಒಳಗಡೆ? ನಾನು ಇಲ್ಲ ಅನ್ಕೊಂಡೆ, ಯಾಕಂದ್ರೆ ಅಂಕಲ್ ಹೋದ್ರಲ್ಲ ಹೊರಗಡೆ. ಗೌರಿ ನೀನೇನಿಲ್ಲ? ಅದೊಂದು ವಿಚಿತ್ರ ಕಡೆ. ಇವಳನ್ನ ಕಾಪಾಡಕ್ ಹೋಗಿ ನಾನು ಅಪಾಯಕ್ಕೆ ಸಿಕ್ಕಾಕೊಂಡೆ. ಹೌದಾ? ಅಯ್ಯೋ, ಅದೊಂದು ದೊಡ್ಡ ಕತೆ. ಹೋಗ್ಲಿ ಬಿಡು. ಏನಾದ್ರು ತಿಂತೀರಾ? ಏನ್ ಬೇಡ ತಾಯಿ, ಮತ್ತೆ ಪ್ರೂವ್ ಮಾಡ್ಕೊಂಡಿ ನೋಡು. ನಿನ್ ಸವಾಸಕ್ಕೆ ಹೋದವ್ರಿಗೆಲ್ಲ ಏನಾರ ಒಂದು ಗತಿ ಕಾಣಿಸ್ತೀಯ ಅಂತ. ನೋಡಿ ನೋಡಿ, ಆಗೋ ಗ್ರಹಚಾರಕ್ಕೆಲ್ಲ ಶನೀಶ್ವರನೇ ಕಾರಣ ಅನ್ನೋ ತರ ನೀವು ಮಾತಾಡಬೇಡಿ. ಅಲ್ಲೇ ನನ್ನೇನು ತಪ್ಪಿದ್ದಿಲ್ಲ, ನಾನೇನು ಹೇಳಿದಿಲ್ಲ ನಿಮ್ಮನ್ನ ಕಾಪಾಡಿ ಅಂತ ಹೇಳಿ. ಆದ್ರೆ ಅಲ್ಲಾಗಿರೋ ಆಕ್ಸಿಡೆಂಟ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನೀವು ನನಗೆಲ್ಲ ಅನ್ಬೇಡಿ. ನಾನು ಅದಕ್ಕೆ ಹೇಳ್ತಾ ಇಲ್ಲ, ನಿನ್ ಜೋಡಿ ಸವಾಸ ಮಾಡಿದ್ರೆ ಯಾರ್ಯಾದ್ರು ಏನಾದ್ರು ಆಗೇ ಆಗುತ್ತೆ ಅಂತ. ಯಾಕೆ ನನ್ ಸವಾಸ ಯಾರು ಮಾಡಂತ ಯಾರು ನಿಮ್ಗೆ? ಈಗ ಹೋಗ್ಲಿ ಬಿಡಿ, ಇಬ್ರು ಯಾಕೆ ಜಗಳ ಮಾಡ್ತೀವಿ? ಅದೇನೋ ಅಚಾನಕ್ ಆಗಿದೆ. ಅಯ್ಯೋ ಅಚಾನಕ್ ಅಲ್ಲ ಕಣೆ, ಇವಳು ಸವಾಸಕ್ಕೆ ಯಾವಾಗ ಹೋಗ್ತೀನಿ ಅವಾಗ ಏನಾರ ಒಂದು ಆಗೇ ಬಿಟ್ಟಿರ್ತೈತೆ ನನಗೆ. ಇದು ಒಮ್ಮೆ ಅಲ್ಲ ಅಂತ ಅಲ್ಲ, ಲಾಸ್ಟ್ ಟೈಮ್ ನೋಡಿದಿ ಆಕ್ಸಿಡೆಂಟ್ ಆಗಿ ಮನೆಗೆ ಬಂದಿದ್ದೆ, ಅವಾಗ್ಲೂ ಟ್ರೀಟ್ ಮಾಡ್ಬೇಕಾದ್ರೆ ಹಿಂಗೆ ಮಾಡಿದ್ಲು. ಒಂದ್ ಕೈ ನೋವು ಮಾಡಕ್ ಹೋಗಿ ಇನ್ನೊಂದ್ ಕೈ ಮಾಡಿದ್ಲು. ಇನ್ನು ಏನೇನ್ ಮಾಡ್ತಾಳೋ ಏನೋ. ನಿಮ್ ಕಾಲು ನೋವಾಗಿತ್ತು, ನಾನೇನ್ ಮಾಡಕ್ಕಾಗತ್ತೆ ಅದಕ್ಕೆ. ಅಣ್ಣ ಆರಾಮ್ ರೆಸ್ಟ್ ಮಾಡಿ ಇವಾಗ. ಅಲ್ಲ ಈಗ ಅವ್ರು ಇನ್ನೊಬ್ರು ಬರೋವಲ್ರು, ಗಂಡಿನ ಕಡೆದವ್ರು ಬರೋ ಟೈಮ್ ಆಯ್ತು. ಇವ್ರಪ್ಪ ನೋಡಿದ್ರೆ ಬೆಳಿಗ್ಗೆ ಬರ್ತಾನ ಅಂತ ಹೇಳಿದ್ಲು, ಇನ್ನಾದ್ರೂ ಬರೋವಲ್ರಲ್ಲ, ಏನ್ ಮಾಡ್ಲಿ ಇವಾಗ? ಏ ಅಂಜಲಿ ಏನ್ ಚಿಕ್ಕಮ್ಮ, ಎಲ್ಲೇ ನಿಮ್ಮಕ್ಕ ಇನ್ನೂ ಬರೋವಳು? ನಿಮ್ಮ ಅಪ್ಪಗೆ ಏನೋ ಬೆಳಿಗ್ಗೆ ಫೋನ್ ಬಂದಿತ್ತು, ಬರ್ತಾಳೆ ಅಂತ ಅನ್ನಕತ್ತಾನ ಅಂತಂದ್ರು. ಎಲ್ಲದಾಳಕಿ ಇನ್ನ? ಏನೋ ಚಿಕ್ಕಮ್ಮ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಬರ್ಬೋದೇನೋ. ಗಂಡಿನ ಕಡೆದವ್ರು ಬರೋ ಹೊತ್ತಾಯ್ತೆ, ನಿನಗೆ ವಿವರಣೆ ಕೊಡ್ಕೊಂತವ್ರು ನಾನು ಕುಂದ್ರಕ್ಕಾಗಲ್ಲ. ಎಲ್ಲದಾಳ ನೋಡಿಕಿ, ಫೋನ್ ಹಚ್ಚಿಕಿ. ಅಯ್ಯೋ ನಿನ್ನಿಂದ ನಾಟ್ ರೀಚಬಲ್ ಬರ್ತಿದೆ ದೊಡ್ಡಮ್ಮ. ಆಶಾ, ಏ ಆಶಾ, ಅಯ್ಯೋ ಪ್ರೇಮ್ ಬಂದ್ಲವ. ಏನ್ ಹೇಳಕಿ ಈಗ? ಏನೇ ಎಲ್ಲ ರೆಡಿ ಅಣ್ಣ? ಅವ್ರೇನ ಇಲ್ಲೇ ನಿಯರ್ ಅದಾರಂತ, ಈ ಕ್ರಾಸ್ ದಾಟಿದ್ರೆ ಇಲ್ಲೇ ಹುಬ್ಳಿ ಬಂದಾರಂತ ಈಗ ಆಲ್ರೆಡಿ. ಹೌದಾ? ಅಲ್ಲ ಕಡೆ, ಅದು ಏನಾಯ್ತೆ ಅದು ಇದು ಅಂತ ತಡವರ್ಸಕತ್ತಿಯಲ್ಲ, ಏನಾದ್ರೂ ಆಗಿತ್ತೇನೆ ಹೇಳ. ಯಾಕ ನಿನ್ ಗಂಡ ಏನಾರು ಬ್ಯಾಡ ಅಂದನ? ನನ್ ಗಂಡಿಗೆ ವಿಚಾರನ ಗೊತ್ತಿಲ್ಲ. ಅವ್ನ್ ಬೆಳಿಗ್ಗೆನ ಹೊಲಕ್ ಕಳ್ಸಿನ, ಆಳ್ ಬಂದಾವ ಅಂತ ಹೇಳಿ. ಅದು ಅಲ್ಲ, ಇವತ್ತ ನೀರು ಪಂಪ್ ಹಾಕೋದಿತ್ತಲ್ಲ, ಅದಕ್ಕೆ ಲಗುನ್ ಕಳ್ಸಿನಿ. ಅವಂದೇನ್ ತಕರಾರಿಲ್ಲ. ಆದ್ರ ಏನಾದ್ರ ಚಲೋನ ಆತ, ಅಕ್ಕ ಬರ್ಲ್ದು. ಗೌರಿ ಇನ್ನೂ ಬಂದಿಲ್ಲ ಮನಿಗೆ. ಅಯ್ಯೋ ಯಾಕ, ಎಲ್ಲಿಗಳ? ಅದೇನಾತಂದ್ರ ನಿನ್ ರಾತ್ರಿ ಗೌರಿ ಬಂದಿದ್ದಿಲ್ಲ ಮನೆಗೆ, ಇವರೆಲ್ಲ ಹುಡುಕಾಡ್ಕೊಂಡ್ ಬಂದ್ರ. ಆಮೇಲೆ ಗೌಡ್ರ ಮನಿಗೆ ಹೋದ್ರ. ಗೌಡ್ರ ಮನಿಗೆ ಹೋಗಿ ಬಂದ ತಕ್ಷಣ ಏನಂತಂದ್ರ, ಏನೋ ಅಲ್ಲೇನೋ ಕೆಲಸ ಐತಂತ, ಬರ್ತಾಳ ಬೆಳಿಗ್ಗೆ ಅಂತಂತಂದ್ರ. ನಾನು ಹೌದನ ಅಂತ ಸುಮ್ಮಾದೆ. ಆದ್ರೆ ಇನ್ನಾದ್ರೂ ಬರೋವಳ್ಳೆ. ನಾನು ಯಾವಾಗ್ಲೂ ಬರ್ತಾಳೇನು 12 ಅಂತ ಬರ್ತಾ ಬಿಡು ಅಂತ ನಾ ಅನ್ಕೊಂಡಿದ್ದೆ. ಹಂಗಾಗಿ ನಾನು ನಿನ್ಗೇನು ಹೇಳಿಲ್ಲ. ಅಯ್ಯೋ ನೀನ ಮುಂಚೆನೆ ಹೇಳ್ಬಾರ್ದನ? ಮುಂಚೆ ಹೇಳ್ಬೇಕಾರೆ ನನಗೇನು ಕನಸ್ಬಿದ್ದಾನ? ಈಗ ಏನ್ ಮಾಡೋದು ನೋಡು. ಅವ್ರ ಮೊದ್ಲ ಸ್ಟ್ರಿಕ್ಟ್. ಒಂದ್ ಕೆಲಸ ಮಾಡ, ಏನ್ ನನಗೂ ಏನು ಹೊಳೆ ಒಂದು ಬರು ಹೊತ್ತಾಗೈತೆ. ಅವ್ರು ಫೋನ್ ಮಾಡ್ಬೇಕಿಲ್ಲ ಬಾ ಅಂತೇಳಿ ಅಂಜಲಿನ್ ಕಳಿಸ್ಕೊಡ, ಅವ್ರ ಮನೆಗೆ ಕರ್ಕೊಂಬರ್ತಾಳ ಹೋಗಿ. ಅಲ್ಲಿ ಹಂಗಲ್ಲ, ಯಾಕಿನ್ ಕಳ್ಸಿದ್ರಿ? ಅಡ್ಗೆ ಮಾಡೋರು ಯಾರು? ನಿನ್ ಮಕ್ಕಳನ್ನ ಕಳಿಸ್ಲಿ. ಅಭಿ, ಏ ಅಭಿ ಬಾಯ್ಲೆ. ಅಭಿ, ಮಂಜುಳಾ, ಏನಮ್ಮ? ಹೋಗಿ ನಿಮ್ಮಕ್ಕ ಸೌಕರ್ ಮನೆಗೆ ಅದಾಳ, ನೋಡ್ಕೊಂಡು ಕರ್ಕೊಂಡ್ ಬಂದ್ಬಿಡು ಹೋಗಿ, ಓಕೆನಾ? ಅವ್ವ ಇದು ಭಾಳ ದೂರ ಆಗತ್ತೆ, ಬಿಸಿಲು ಒಂದ್ ಬೇರೆ ಐತಿ, ನನಗೇನಾಗಲ್ವ ಹೋಗಕ್ಕ. ಈಗ ತಂಗಿ ಹಂಗ ಅನ್ನಕ ಬಡೆಯವ. ಮೊದ್ಲಾಕಿ ನೋಡಾಕಿ ಗಂಡ್ ಬರಾಕತ್ತಾರ, ಅವ್ರು ಬಂದ್ರ ನಿಮ್ಗ ಏನ್ ಬೇಕೆಲ್ಲ ತಗೋಬೋದಾಗ. ಅದಕ್ಕೆ ಅಭಿನ್ ಕಳ್ಸಲ್ಲ, ಮತ್ತೆ ಅಭಿನ್ ಕಳ್ತೆ ಬರ್ಲೇ ಇಲ್ಲ. ಯಾವುದಲ್ಲ, ಅಭಿ ಕ್ರಿಕೆಟ್ ಆಡಕ್ ಹೋಗ್ಯಾನ. ಇವ ಹೋಗುವ, ಹೆಂಗಾರ ಮಾಡಿ ಕರ್ಕೊಂಡ್ಬರುವ, ಹೆಂಗಾರ ಮಾಡಿ ಅಂತಿಲ್ಲ. ಹಂಗಾರ ನಂಗೆ ಟ್ರಿಪ್ಪಿಗೆ ಹೋಗಕ್ ರೊಕ್ಕ ಕೊಡ್ತೇನೆ ಏನಂತಾರಲ್ಲ. ಒಟ್ಟೆ ನಿನ್ನ ಸಮಯ ಸಾಧಿಕಿ ನೋಡಿ. ನಿಂದ ಅವಶ್ಯಕತೆಗಳನ್ನ ಯಾವಾಗ ತೀರ್ಸ್ಕೊತಿಗುತ್ತಾನ, ನನಗೆ ಏನಾರ ನೀಡಿದ್ದಾಗ ನೀನು ತೀರ್ಸ್ಕೊಂತಿ. ನೋಡಿರತ್ ಹೋಗು, ಫಸ್ಟ್ ಹೋಗ್ಬರೋ. ಲೇ, ಈ ಸಂಬಂಧ ಏನಾರ ಓಕೆ ಆತಂದ್ರೆ ನಾವು ದೊಡ್ಡ ಶ್ರೀಮಂತರಾಗೋ ಚಾನ್ಸಸ್ ಐತಿ. ಹೇಳ ಪ್ರೇಮ ಅವ್ರಿಗೆ. ಹೌದಾ? ನೀವು ಬರ್ತಾ ಇರೋದು ಅಷ್ಟಿಷ್ಟು ದೊಡ್ಡ ಶ್ರೀಮಂತರಿವ್ರಿಗೆ ಗೊತ್ತನ? ಎಷ್ಟು 80 ಎಕರೆ ಹೊಲ ಐತಿ, 15 ಮನಿ ಬಾಡಿಗೆ ಬರ್ತಾವು, ಒಬ್ನ ಮಗ. ಹೌದಾ? ಹಂಗಾರೆ ನನ್ನ ಮದುವೆ ಮಾಡ್ಕೊಳ್ಬೇಕಿಲ್ವೇ? ಅಂದ್ರ ಹುಡುಗಗ ವಯಸ್ಸಾಗೈತಿ, ಆಮೇಲೆ ರೋಗ ಐತಿ.
ಹೋಗಿ ಹೋಗಿ ಅಂತವನ್ನ ನಮ್ಮ ಅಕ್ಕ ಕಟ್ತೀರೇನ ಮಾಡ್ತೀನಿ ಮಗ. ಅಯ್ಯೋ ಬೇಡವಾ ಹಂಗಾರ. ಅದಕ್ಕೆ ಗೌರಿನ ಮದುವೆ ಮಾಡ್ಕೊಡ್ತೀಯ ಒಂದ್ ಸ್ವಲ್ಪ ದಿನ ಹೋಗ್ಕಣ, ಎಲ್ಲ ಆಸ್ತಿ ನಮಗ ಆಗತ್ತಲ್ಲ. ಹಂಗಾದ್ರೆ ಓಕೆ ಸರಿ, ಕರ್ಕೊಂಡ್ ಬರ್ತೀನಿ. ನಂಗೆ 50 ರೂಪಾಯಿ ಬೇಡ, 500 ರೂಪಾಯಿ ಕೊಡು. ಸರಿ ತಗೋ ತಗೋ ಲಗು ಲಗು ಹೋಗಿ ಲಗು ಬಾರ. ಅಲ್ಲಿ ಫ್ರೆಂಡ್ಸ್ ಸಿಕ್ರು ಅವು ಸಿಕ್ರು ಅಂತ ಮಾತಾಡ್ಕೊಂತ ಹಂಗ ನಿಂದ್ರಬೇಡ ಏನ. ಸರಿ ಅವ್ವ. ಅಲ್ಲ ಅಂಜಲಿನ್ ಕರ್ಕೊಂಡು ಹೋಗ್ರಿ. ಈ ಆಕಿ ಹೋಗುದಿತ್ತಂದ್ರೆ ನಿನ್ನೆ ಕಳಿಸಿದ್ದೆ. ಆಕಿದ ಇಲ್ಲಿ ಮನೆ ಕೆಲಸ ಐತಿ, ಅದಕ್ಕೆ ನೀ ಹೋಗಿ ಬಾ ಅಂತ ನಿನ್ನ ಕಳ್ಸಾಕತ್ತೀನಿ. ಹೋಗ ಸರಿ ಹಾಗಾದ್ರೆ. ಗ್ರೇಮಿ ಅಲ್ಲಿ ತನ ಅವ್ರು ನಿಮ್ಮ ಮನೆಗೆ ಇಟ್ಕೊಂತೇನೆ. ನಿಮ್ಮನೆಗೆ ಇಟ್ಕೋರ ಒಂದ್ ಅರ್ಧ ತಾಸು ಅಷ್ಟೇ ಬಂದ್ರಂದ್ರ. ಸರಿ ಸರಿ. ಮತ್ತೆ ಏನ್ ಮಾಡಿತೀನಿ? ಅವಲಕ್ಕಿ ಮೈಸೂರು ಪಾಕ್ ಬೇಸನ್ ಉಂಡಿ ಮಾಡಾಕತ್ತೀನಿ. ಚಾ ಪಾಕ ಹಾಲದ ಇಲ್ಲ ಹುಣ. ಹೌದಲ್ಲ, ಆಕಳು ಹಿಂಡ್ಕೊಂಡೇ ಇಲ್ಲ. ಅಂಜಲಿ ಆಕಳು ಹಿಂಡ್ಕೊ ಹೋಗುವ. ಚಿಕ್ಕಮ್ಮ ನನಗೆ ಹಿಂಡ್ಕೊಳಕ್ ಬರಲ್ಲ, ಗೌರಿ ಅಕ್ಕ ಹಿಂಡ್ಕೊಂತಿದ್ಲು. ಅಯ್ಯೋ ನಾನೇ ಹಿಂಡ್ಕೋಬೇಕೀಗ. ಆಯ್ತು, ನೀನ್ ಅವಲಕ್ಕಿಗೆ ಹೆಸರು ಮಾಡೋಗು. ಚಿಕ್ಕಮ್ಮ ಒಗ್ಯಾನ್ ಮಾಡಿ ಬಂದ್ ಮಾಡ್ಲಿ. ಫಸ್ಟ್ ಇದನ್ ಮಾಡ, ಆಮೇಲೆ ಒಗ್ಯಾನ್ ಮಾಡುವಂತೆ. ಹೋಗು. ಸರಿ ಚಿಕ್ಕಮ್ಮ. ಲಗು ಲಗು ಕೆಲಸ ಮುಗಿಸ್ರಿ, ಮನಿ ಒಂದಿಟ್ಟು ನೀಟಾಗಿ ಇಡ್ರಿ. ಅವ್ರ ಮನೆಗೆ ಯಾರ್ಯಾರು ಬರಕತ್ತಾರೆ ಯಾರಿಗೂ ಗೊತ್ತ, ಏನು ಅವ್ರು ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಏನ. ಹ್ಞೂ ಸರಿನಾ. ಆಮೇಲೆ ಹೂ ಅದು ತರ್ಸಿ ಏನಿಲ್ಲ. ಇಲ್ಲ ಏನು ತರ್ಸಿಲ್ಲ. ಇದು ಹೆಂಗ ನೀ ಇಟ್ಟೊಂದು ಬೇಜವಾಬ್ದಾರಿ ಅದಿ. ಅಲ್ಲ ನಾಯಿ ಚೆನ್ನಾಗಿ ರೆಡಿ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ನಿನಗೆ. ಏನ್ರಿ ಅದು ಇಬ್ರು ದಿನ ಏನ್ ಮಾಡತ್ತೀರಿ ಇಬ್ರು ಸೇರಿ ಹೇಳಿ ಅನ್ನಿ ಮತ್ತಿಗೆ. ನಾ ಏನು ಹೇಳಿಲ್ಲ ನನ್ನ ಮತ್ತಿಗೆ, ನೀನು ಏನು ಹೇಳ್ಕೊಬೇಡ. ಸರಿ. ಅಜ್ಜಿಗೂ ಗೊತ್ತಿಲ್ಲ ಅಪ್ಪಗೂ ಗೊತ್ತಿಲ್ಲ, ಇವ್ರಿಬ್ರು ಪಿತ್ತೂರು ಮಾಡ್ಯಾರನ. ಅಂಜಲಿ ಏನ್ ಮಕ್ಕ ನಡ್ಕೊಂಡ್ ನಿಂತಿ ಹೋಗ. ಸರಿ ಅವ. ಅತ್ತಿ ನಾಷ್ಟ ಏನಾರು ಬೇಕಿತ್ತಾನ? ಅಲ್ಲೇ ಮೇಲೆ ಮಲ್ಕೋಬೇಕಿಲ್ಲ ಅವ್ವ, ಮ್ಯಾಲೆ ಭಾಳ ಶೆಕೆ ಆಗುತ್ತಾ, ಇಲ್ಲೇ ಮಲ್ಕೊಂತೇನೆ. ಅಯ್ಯೋ ಕೀಲ್ ಮಲ್ಕೊಂಡ್ರೆ ಮುಗಿತಲ್ಲ, ಅವ್ರು ಬಂದಾಗ ಕಿವಿ 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 ಹಸ್ತಾಳಕಿ. ಅಲ್ಲ ಅಂದಂಗ ಇಲ್ಲಿ ಯಾಕೆ ಮಲ್ಕೊಳಕ್ ಬ್ಯಾಡ ಅನ್ನಕತ್ತಿ ಅಂದ್ರ ಮನಿ ಸಾರ್ಸಕತ್ತೀನಿ. ಎಲ್ಲಾ ಹೊಲಸೆಲ್ಲ ಧೂಳೆಲ್ಲ ಇರುತ್ತಾ ಅದಕ್ಕ. ಅಲ್ವೇ ಇವತ್ತೇನ ಕೆಲ್ಸಕ್ ಹೋಗಲ್ಲನ? ಏನ ಪ್ರೇಮ್ ಬಂದಾಳಲ್ಲ, ಏನ್ ಕಿಲಾಪತಿ ನಡೆಸ್ಬೇಕಂತ ಮಾಡಿರಿ ಇಬ್ರು ಸೇರೆ. ಅಯ್ಯ ಅದ ಹಂಗಲ್ವೇ. ಅಯ್ಯ ಇವತ್ತ ನನ್ನ ಮಗಳಿಗೆ ಗಂಡ್ ನೋಡಕ್ ಬರಾಕತ್ತಾರ. ನಮ್ಮ ಮನ್ಯಾಗ ಜಾಗ ಇಲ್ಲ, ಅದಕ್ಕೆ ನಿಮ್ ಮನ್ಯಾಗ ತೋರ್ಸಿದ್ರತ್ತ ಅಂತಂದ. ನಿಮ್ ಮನ್ಯಾಗ ಯಾಕೆ ಜಾಗ ಇಲ್ಲ? ಅಷ್ಟ ದೊಡ್ಡ ಮನಿ ಹಿಡ್ದ ನಿನ್ ಗಂಡ. ಅದೇನಾಗೈತಂದ್ರ ಮನಿ ಮ್ಯಾಗಿಂದ ಹಾಕಾಕತ್ತಿಲ್ಲ ಅದಕ್ಕೆ. ಹೌದನ? ಅಯ್ಯ ಇನ್ನ ಓದಾಕತ್ತಿತ್ತು ಹುಡುಗಿ, ಎದಕ್ ಮದ್ವಿ ಮಾಡಿಸ್ತೀವ? ಇಷ್ಟಲಾಗೂ ಮದ್ವಿ ಮಾಡ್ಕೊಂಡು ಏನ್ ಮಾಡ್ತಾರ? ಹ್ಮ್ ಅದ ಮದ್ವಿ ಆದ್ಮೇಲೆ ಓದ್ಲಿ ಅಂತಂದ. ಆಯ್ತಣ, ಹಂಗಾರ ಮೇಲೆ ಮಲ್ಕೊಂತೀನಿ. ಕರಿ ಅಲ್ಲ ಮುಗದ್ಮೇಲೆ. ಸರಿ ಅತ್ತ. ಹೌದು ಗೌರಿ ಬಂದ್ಲನ? ಸರಿ ಬಂದಂದ್ರ ಮ್ಯಾಲ್ ನೋಡಕ್ ಹೇಳ. ಸರಿ ಅತ್ತ. ಅಲ್ಲ ಕಣೆ, ಇಷ್ಟೆಲ್ಲಾ ಗೊಂದಲಗಳು ಇಟ್ಕೊಂಡು ಹೆಂಗ ಮಾಡ್ತೀಯ ಅಂತ. ಫಸ್ಟ್ ಅವ್ರು ಬಂದು ನೋಡ್ಕೊಂಡು ಹೋಗ್ಲಿ ಅಷ್ಟೇ. ನೋಡ್ಕೊಂಡು ಹೋದ್ಮೇಲೆ ಎಲ್ಲ ಮಾಡಿದ್ರತ್ತ. ಈಗ ಅವ್ರು ನೋಡ್ಕೊಂಡು ಹೋಗ್ಲಾರ್ದೆ ನಾ ಏನು ಮಾಡಕ್ಕಾಗಲ್ಲಿ. ಅವ್ರು ಹೂ ಅಂತ ಒಪ್ಪಿಗೆ ಕೊಟ್ಟಂದ್ರೆ ನಾ ಎಲ್ಲಾರು ಒಪ್ಪಿಸ್ತೀನಿ. ನೀ ಅದ್ರ ಚಿಂತೆ ಬಿಡು. ಹುಡುಗ ತುದಿಗಾಲ್ ಮೇಲೆ ನಿಂತನ್ಲಿ ಅವ ಹೂ ಅನ್ನಕ. ಯಾಕಂದ್ರ ಬರಗಾಲದಾಗ ಹುಡುಗಿಯಾರ್ ಸಿಗೋದ ಕಷ್ಟ ಅಂತದ್ರಾಗ ಹುಡುಗಿ ಅಷ್ಟ್ ಚೆನ್ನಾಗಿರೋ ಹುಡುಗಿ ಸಿಕ್ತಾ ಅಂದ್ರ ಹೂ ಅನ್ನಲ್ಲನ ಇವ. ಅಂದ್ರ ಬಾ ಚಲೋ ಆಗತ್ತಿವ, ನಮ್ದು ಕಷ್ಟಗಳೆಲ್ಲ ತೀರ್ತಾವ. ಸರಿ ಸರಿ, ತಯಾರು ಮಾಡ್ಕೊಂಡು ನಾ ಇನ್ ಬರ್ತೀನಿ. ನೋಡು 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 ಹೆಂಗ್ ಮಕ್ಕೊಂಡ. ಮಾರಾಣಿ ಜೊತೆ ಮಕ್ಕೊಂಡ. ಈಗ ಎದ್ನಂದ್ರೆ ನನ್ನನ್ನು ತೇಲಿ ತಿಂತಾಳ. ಯಾರು ಸೆಕೆಂಡ್ ಬಂದಿರ್ತಾರ ಅವ್ರ ಪರಿಚಯ ಹೊರಿಸ್ಬೇಕು. ಇರ್ಲಿ, ಅವಳ ಕಡೆನ ಹಚ್ತೇನೆ. ಬೆಡ್ ಕಾಫಿ. ಬೆಡ್ ಕಾಫಿ ಬೇಕಾ ನಿನ್ಗೆ? ಬೆಡ್ ಕಾಫಿ ಕೊಡ್ತೀನಿ, ನಿನಗೆ ಕೊಡ್ತೀನಿ. ಆಹಾ, ನಮ್ಮ ಮಾವನ ಕಡೆ ಸೇವೆ ಮಾಡಿಸ್ಕೊಳ್ಳೋದೇ ಒಂದ್ ದೊಡ್ಡ ಪುಣ್ಯ. ಹೋದ ವರ್ಷ 10 ವರ್ಷ ಆಗುತ್ತಾ, 2 ವರ್ಷದ ಹಿಂದೆ ನಾನ್ ಮಾಡಿದ್ದೆ ಪೂರ್ತಿ ಸೇವೆ. ಅವನಿಗೆ ಸೇವೆ ಮಾಡಿಸ್ಕೋಬೇಕಂತಾನೇ ನಾನು ಓದೋದು ಗೊತ್ತಾ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಬಾವಾ ಮಾವಾ, ಓಯ್ ಮಾವೋಯ್. ಹೇಳಿ, ಎದಕ್ಕೆ ಹೋದ್ರಾಗತ್ತಿ? ನನಗೆ ಬೆಡ್ ಕಾಫಿ ಬರಲ್ವಾ? ಅದು ನಾನ್ ಯಾಕೆ ತರ್ಬೇಕು? ರೂಲ್ಸ್ ಪ್ರಕಾರ ನೀನು ಸೆಕೆಂಡ್ ಬಂದಿದ್ಯಾ, ನಾನು ಸೆಕೆಂಡ್ ಬಂದಿದ್ದೀನಿ. ಸಾರಿ, ನಾನು ಥರ್ಡ್ ಬಂದಿದ್ದೀನಿ ಅಷ್ಟೇ. ಅದ್ರಲ್ಲಿ ಏನ್ ಡಿಫ್ರೆನ್ಸು? ನಾನೇನ್ ತರೋದಲ್ಲ. ಈಗ ಹೋಗಿ ಕುಡಿ ಹೋಗು. ರೂಲ್ಸ್ ಮಾಡಿದ್ ನಾನಾ ನೀನಾ? ನಾನೇ. ಅದಕ್ಕೆ ಇವಾಗ ರೂಲ್ಸ್ ಮಾಡಿದ್ ನೀನು ಅಲ್ವಾ? ನೀ ಏನ್ ಹೇಳಿದಿ? ಯಾರ್ದೇನು ಕನ್ಸಿಡರ್ ಆಗಲ್ಲ. ಕಾಲೇಜಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಈ 3ರಲ್ಲಿ ಬಂದು ಮನೆಯಲ್ಲಿ ಇಬ್ರಲ್ಲಿ ಯಾರು ಫಸ್ಟ್ ಸೆಕೆಂಡ್ ಬರ್ತಾರೆ ಅವರು ಅಂತ ಹೇಳಿದ್ದೆ. ಅರ್ತಿದ್ಯಾ? ನೆನ್ಪಿದ್ಯಾ? ಅಥವಾ ಫೋನ್ ತೆಗೆದು ತೋರಿಸ್ಲಾ ರೆಕಾರ್ಡು? ಅದೇನ್ ಬೇಡ. ಆದ್ರೆ ಹಂಗೇನದು? ಏನಿದ್ದು ಡೈರೆಕ್ಟ್ ಆಗಿ ಮಾತಾಡು. ಅಂದಿದ್ದೆ, ಇವಾಗಿಂದ ರೂಲ್ಸ್ ಚೇಂಜ್. ಯಾರು ಕಾಲೇಜಿಗೆ ಫಸ್ಟ್ ಬರ್ತಾರೆ ಅವರು ಅಷ್ಟೇ. ಮಾವ ಮಾವೋಯ್, ಓಯ್ ಮಾವೋಯ್ ಬಾಯ್ಲೆ. ಏನು? ನಾನು ಕಿವಿಗೆ ಏನಾದ್ರು ಹೂವ ಇಟ್ಕೊಂಡಿದ್ದೀನ? ಅಥವಾ ಲಾಲ್ಬಾಗ್ ಏನಾದ್ರು ಇಟ್ಕೊಂಡಿದ್ದೀನ? ಬೆಂಗಳೂರಿನಾಗ ಲಾಲ್ಬಾಗ್ ಇದೆ ಗೊತ್ತಲ್ಲ, ಅಲ್ಲಿ ಬಾಳ ಹೂವುಗಳು ಇರ್ತಾವಂತೆ. ಅದನ್ನೇನಾದ್ರು ಇಟ್ಕೊಂಡಿದ್ದೀನ? ಕಾಣ್ತಿದ್ಯಾ ನೋಡು, ಈಚ ಕಡೆ ನೋಡು. ಏನಿಲ್ಲ, ಎದಕ್ಕೆ ಕೇಳ್ತಿದ್ಯಾ? ಮಾವ ರೂಲ್ಸ್ ಮಾಡಿದ್ದೆ ಯಾರು? ನೀನೇ ತಾನೆ. ಇವಾಗ ಮತ್ತೆ ರೂಲ್ಸ್ ಚೇಂಜ್ ಮಾಡ್ತೀಯಾ? ನೋಡು, ನಂಗೆ ಅದೇನು ಗೊತ್ತಿಲ್ಲ. ನೀನ್ ಇವಾಗ ಏನ್ ಮಾಡ್ತೀಯಾ? ಚಾ ತಗೊಂಡ್ ಬರ್ತೀಯಾ ಅಷ್ಟೇ. ಇಲ್ಲ ಕರಿಲಾ ಅತ್ತೇನಾ? ಅತ್ತೇ ಏನ್ ಬೇಡ, ತಗೊಂಡ್ ಬರ್ತೀನಿ. ಎಷ್ಟಪ್ಪ, ಸಿಂಪಲ್. ಅಮ್ಮ
ಹೇಳು ಎದ್ದಿದ್ದಾಳ ಕಾಫಿ ಬೇಕಂತ? ಅದು ಹೇಗಮ್ಮ ಅವಳನ್ನ ಕರೆಕ್ಟಾಗಿ ನೀನು ಗೆಸ್ ಮಾಡ್ತೀಯಾ? ಅವಳು ಎದ್ದಿದ್ದಾಳೆ ಅಂತಲೂ ಗೊತ್ತಾಗುತ್ತೆ ನಿನಗೆ, ಅವಳು ಏನು ಕೇಳ್ತಿದ್ದಾಳೆ ಅಂತಲೂ ಗೊತ್ತಾಗುತ್ತೆ, ಅವಳಿಗೇನೆ ಸಪೋರ್ಟ್ ಮಾಡ್ತೀಯ. ನಾನು ನಿನ್ನ ಮಗ ಹೌದೋ ಅಲ್ವೋ? ಅಲ್ಲ ಅವಳು ನಿಮ್ಮ ಸೊಸಿನಾ ಅಥವಾ ನಾನು ನಿನ್ನ ಮಗನ ಅನ್ನೋದೇ ಡೌಟ್ ಬರ್ತೈತಿ. ನಿಜ ಹೇಳ್ಬೇಕಂದ್ರೆ ಅವಳನ್ನ ನೀವು ತೊಗೊಂಡು ಬಂದಿರ್ತಾನೆ, ನಾನು ನಿನ್ನ ಮಗ ಹೌದಾ ಅಲ್ಲ ಮಮ್ಮಿ? ನೀ ನನ್ನ ಮುದ್ದಿನ ಮಗಾನೇ ಆಯ್ತಾ, ಅವಳು ನನ್ನ ಸೊಸೆ ಅಷ್ಟೇ. ಚಾ ತಗೊಂಡು ಇವಾಗ ರೂಲ್ಸ್ ಮಾಡೋದು ನಾನು ಹೇಳಿದ್ನ ನೀನು ಹೇಳಿದ್ಯಾ? ನೀನ್ ಮಾಡಿದಾಗ ಅವಳು ಎಷ್ಟು ಗೋಳ ಇಟ್ಕೊಂಡು ತಾನೆ, ಮತ್ತೆ ಅವಳು ಅದನ್ನ ಸೇರ್ ತೀರಿಸ್ಕೊಂತಾಳೆ. ಅದಕ್ಕೆ ಅಧಿಕಾರ ಬಂದಾಗ ಅಹಂಕಾರ ತೋರಿಸ್ಬಾರ್ದು ಅಂತಾರಲ್ಲ, ಇದಕ್ಕೆ ಅದು ವಾಪಸ್ ನಮಗೆ ವಾಪಸ್ ಕೊಡುತ್ತೆ ಅಂತ ಇವಾಗಾದ್ರೂ ಅರ್ಥ ಆಯ್ತಾ? ಅರ್ಥ ಆಯ್ತು. ಇವಾಗ ಅವಳು ಏನೇನ್ ಕೆಲಸ ಹೇಳ್ತಾಳೆ ಹೇಳು, ಅದನ್ನೆಲ್ಲ ಮಾಡು. ಅವಳ ಕೆಲಸ ಎಲ್ಲ ನೀನ್ ಮಾಡು. ಅವಳು ಏನೇನು ಒರೆಸ್ತಾ, ಬಾಂಡೆ ತಿಕ್ತಾಳೆ, ಕರ್ಶಿ ಒರೆಸ್ತಾಳೆ, ಆಮೇಲೆ ಅವರ ಮಾಮಂಗೆ ಎಲ್ಲ ಬೊತ್ತಿ ರೆಡಿ ಮಾಡಿ ಕೊಟ್ಟು ಬರ್ತಾಳೆ. ನೀನು ಅದೇ ಕೆಲಸ ಮಾಡು ಆಯ್ತಾ? ಮಮ್ಮಿ ನಾನು ಕ್ರಿಕೆಟ್ ಆಡಕ್ ಹೋಗ್ಬೇಕೆ? ಇದೆಲ್ಲ ಮಾಡಿಟ್ಟು ಹೋಗು, ನನಗೇನು ಹೇಳ್ಬೇಡಪ್ಪ. ನಾನ್ ಮಾತ್ರ ನಿಮ್ಮೊಬ್ಬರ ನಡು ಇಲ್ಲ. ಓಕೆ, ಸರಿ ಕೊಡು ಚಾ. ಕೊಟ್ಟೆ ಬೇಗ ತಗೊಂಡು ಹೋಗಿ. ಅವಳಿಗೆ ಬಿಸಿ ಬಿಸಿ ಬೇಕು. ಆರ್ತಂದ್ರೆ ಅವಳು ಕುಡಿಯೋದು ಇಲ್ಲ, ಆಮೇಲೆ ನಿನಗೂ ತಲೆ ತಿಂತಾಳೆ. ಮಾರಾಣಿ ಐತಿ ಮಾಮ ತಗೊಂಡ್ ಬಾ. ಮಾಮ ಚಾ ಆರೈತಿ, ಬಿಸಿ ಮಾಡ್ಕೊಂಡ್ ಬಾ. ಅಷ್ಟು ಬಿಸಿ ಐತ್ಲೆ, ಬಿಸಿಲು ಐತಿ, ಸುರಿದು ನಾಲ್ಕು ಏನಾರು ಮಾಡ್ಕೊಂಡು ಕುಡಿ ಅದನ್ನ. ನಂಗ ಚಾನ ಸುಡುದು ಮಾಡ್ಕೊಂಡು ಸರ್ರ ಅಂತ ಹಿಡಿತೀನಲ್ಲ, ಅದರಷ್ಟು ಮಜಾ ಯಾವತ್ತೂ ಸಿಗಂಗಿಲ್ಲ ಗೊತ್ತಾ? ಸರ್ರ ಅಂತ ಕುಡಿಬೇಕಂತ, ಸರ್ರ ಅಂತ. ನೋಡ್ ಮಾಮ, ಬಿಸಿ ಬೇಕು, ತಗೊಂಡ್ ಬರೋ. ನಾ ಕ್ರಿಕೆಟ್ ಆಡಕ್ ಹೋಗ್ಬೇಕೆ, ಬೇಗ ಹೇಳು ನಿಂದ ಏನ್ ಮತ್ತೇನಂತ. ಬಿಸಿ ಬಾಂಡ್ಲಿ ತಂದು ಕೆಂಡ ತಂದು ಬಾಯ್ಗಿರ್ಲೇನ? ಮಾಮ ಪ್ರೀತಿಯಿಂದ ಹೇಳು, ಇಲ್ಲ ಅಂದ್ರೆ ನಂಗೆ ಇಷ್ಟ ಆಗಲ್ಲ ಗೊತ್ತಲ್ಲ ನಿಂಗೆ. ಮ್ಯಾವ್ ಮ್ಯಾವ್ ಬಾಯ್ಲಿ. ಹಾಯ್ ಮ್ಯಾವ್ ಮ್ಯಾವ್. ನೋಡು ನಮ್ಮ ಮ್ಯಾವ್ ಮ್ಯಾವ್ಗೂ ಓಟ್ಸ್ ಮತ್ತೆ ಹಾಲ್ ಮಿಕ್ಸ್ ಮಾಡ್ಕೊಂಡು ತಗೊಂಡ್ ಬಾ. ನಿನ್ ಸೇವೆ ಮಾಡೋದಂದ್ರೆ ಅದ್ರ ಸೇವೆನ ಮಾಡ್ಬೇಕಾ? ಯಾಕೆ, ನಾನೆಲ್ಲ ನಿನ್ ಬೈಕೆಲ್ಲ ವರ್ಷಿದ್ನಿ ತಾನೆ, ಮತ್ತೆ ಇವಾಗ ಮಾಡು. ಹೋಗು. ನಿನ್ ಹಠಕ್ಕಾದ್ರೆ ನೆಕ್ಸ್ಟ್ ಟೈಮ್ ನಾ ಫಸ್ಟ್ ಬರ್ತೀನಿ ಕಣಿ, ಪಕ್ಕ ಬರ್ತೀನಿ, ನೋಡ್ತಿರು. ಮಾಮ ನಕ್ಕೊಂತ ಬಾ, ಇಲ್ಲ ಅಂದ್ರೆ ಮತ್ತೆ ಕಳಿಸ್ತೀನಿ. ಇರ್ಲಿ ನೋಡ್ಕೊಂತೀನಿ ನಿನ್ನ. ತುಂಗ ನೀನ ಮನಿಗೆ ಹೋಗ್ಬಾ. ಮನಿಗೆ ಹೋಗಿ ಗಂಗಾಗೆ ಏನ್ ಬೇಕು ನೋಡು, ಊಟಕ್ಕ ಅದ ಮತ್ತ ಮಿಂಚು ಸಿಂಚುಗೆ ಏನೇನ್ ಬೇಕು ನೋಡು, ಹೋಗು. ಇಲ್ಲಿ ನಾವೆಲ್ಲ ನೋಡ್ಕೊಂತೀವಿ ಏನ. ಸರಿ ರೀ, ಹಂಗಾರ ನಾ ಮನಿಗೆ ಹೋಗ್ಲಿ. ಪಾಪ ನೀನೇನೋ ನಿಮ್ಮ ಅಪ್ಪಾರ ಬಂದಿದ್ರಂತ ನೀನ್ ಹುಡುಕೊಂಡ ಪಾಪ, ಅದಕ್ಕೆ ಸುಮ್ಮನೆ ಮನಿಗೆ ಹೋಗುವ. ನೀನು ಹೊತ್ತಾಗಿತ್ತಿ, ಏನಾರು ತಿಂದು ಸ್ನಾನ ಅದು ಮಾಡ್ಕೊಂಡ್ ಬಾ. ಸರಿ ರೀ. ಹಂಗಾರಿ ನಿಂತ್ಕೊಳವ. ಏನ್ರಿ ಅಮ್ಮರ, ನೀ ಏನೋ ಅನ್ಕೊಂಗಿಲ್ಲ ಅಂದ್ರೆ ಸ್ವಲ್ಪ ಮಧ್ಯಾಹ್ನ ಮೇಲೆ ಹೋಗ್ಕೇನ. ನಾ ಬೇಕಾದ್ರೆ ಫೋನ್ ಹಚ್ಚಿ ಹೇಳ್ತೀನಿ ನಿಮ್ಮ ಅಪ್ಪಗ. ಯಾಕಂದ್ರೆ ಎಲ್ಲಾರು ಈಗ ದವಾಖಾನೆಗೆ ಅದಾರ. ಈಗ ನೋಡ್ ಗಂಗಾನು ಇಲ್ಲಿ ಅದಾಳ, ಮಿಂಚಿನೂ ಇಲ್ಲಿ ಅದಾಳ, ಎಲ್ಲಾರು ಇಲ್ಲಿ ಅದಾರ. ಎಲ್ಲಾರ್ಗು ಅಡ್ಗೆ ಮಾಡ್ಕೊಂಡ್ ಬರ್ಬೇಕಾರ, ನಾ ಒಬ್ಬಕ್ಕೆ ಇಕ್ತೀನಿ. ಸ್ವಲ್ಪ ನನಗ ಹೆಲ್ಪ್ ಮಾಡ್ತೀನವ? ಸರಿ ಅಮ್ಮರ, ಹಂಗ ಮಾಡ್ತೀನಿ ನೋಡ್ರಿ. ಅಲ್ಲ ಅವ್ರ ಅಪ್ಪ ಹುಡುಕ್ತಿರ್ತಾನಲ್ಲೇ. ಫೋನ್ ಮಾಡ್ತೀನಿ ತಗೋರಿ, ಈಗ ಮಾಡ್ತೀನಿ ನೋಡು. ಹಲೋ, ಸೋಮಣ್ಣ. ಹಾ ರೀ ಅಮ್ಮರ. ಎಲ್ಲಿದೆಯಪ್ಪ? ಹೊಲ್ದಾಗದೇನ, ಎಲ್ಲಿದೆ? ಮನ್ಯಾಗದೆಯಾ? ಅವರ ಹೊಲಕ್ ಬಂದಿನ್ರಿ, ಅಂದ್ರ ನೀರ್ ಹಾಸಕ್ ಬಂದಿನಿ ಕಬ್ಬಿಗೆ. ಅಪ್ಪಾರ ಹೇಳಿದ್ರಲ್ಲ ಇವತ್ತು ಕಬ್ಬೆಲ್ಲ ಕಿಳ್ಸುದ್ ಅಂತ ಹೇಳಿ, ಅದಕ್ಕೆ ಕಬ್ಬಿಂದ ಇದನ್ನ ಹಾಕಾಕತ್ತೀನಿ. ಎಲ್ಲಾ ಬೆಳಿ ಆಯ್ತಲ್ಲ, ಎಲ್ಲಾನು ಹೊಲ ಸ್ವಚ್ಛ ಮಾಡ್ಸಕತ್ತೇನ್ರಿ. ಹಂಗ ಹೊಲಾನು ಅಚ್ಕಡೆ ಹೊಲಾನು ಕ್ಲೀನ್ ಮಾಡ್ಸಕ್ ಹೇಳ, ಬಾವಿದೆಲ್ಲ ಕ್ಲೀನ್ ಮಾಡ್ಸಕ್ ಹೇಳ. ನಿಮ್ಮ ಅಪ್ಪವ್ರು ಏನ್ ಹೇಳಕತ್ತಾರಂದ್ರ ಬಾವಿದು ಮತ್ತೆ ಹೊಲ ಎಲ್ಲ ಪೂರ್ತಿ ಕ್ಲೀನ್ ಮಾಡಕ್ ಹೇಳಕತ್ತಾರ ನೋಡಪ್ಪ. ಸರಿ ರಮ್ಮರ, ನಾ ಎಲ್ಲ ಮಾಡಿಸ್ತೀನಿ ತಗೋರಿ, ಎಲ್ಲ ಕ್ಲೀನ್ ಮಾಡಿಸ್ತೀನಿ ಸಂಜೆ ಅನ್ನತ್ಲೆ. ಟ್ರ್ಯಾಕ್ಟರ್ದಾವ ಬಂದ ಕೇಳ. ಮರ ಕೇಳ್ತ, ಟ್ರ್ಯಾಕ್ಟರ್ದಾವ ಬಂದಿಲ್ರಿ, 12 ಗಂಟೆಗೆ ಬರ್ತೀನಿ ಅಂತ ಹೇಳಾನ. ಆಮೇಲೆ ನಾಳೆಗೆ ಬರಲ್ಲ ಅಂತ, ನಾಳೆ ಬಸ್ಸು ಜಯಂತಿಲ್ಲ, ನಾಳೆಲ್ಲ ಇದನ್ ಮಾಡ್ತಾರಂತ, ಹಂಗಾಗಿ ಬರಂಗಿಲ್ಲ ಅಂತ ಹೇಳ್ರಿ. ಸರಿನಪ್ಪ, ನಾ ಎದಕ್ ಫೋನ್ ಮಾಡಿದ್ನಿ ಅಂದ್ರೆ ನಿನ್ ಮಗಳು ಇಲ್ಲೇ ದವಾಖಾನೆಗೆ ಅದಾಳ, ಅದಕ್ಕ. ಹೌದ್ರಿ ಅಮ್ಮರ, ನಿನ್ನೆ ಯಾರೋ ಫೋನ್ ಹಚ್ಚಿದ್ರು, ಗೌರಿ ಅನ್ನೋರು ದವಾಖಾನೆಗೆ ಅದಾರ ಅಂತೇಳಿ. ಯಾಕೆ ಏನಾಗೈತ್ರಿ? ಯಾರಿಗೆ ಏನಾಗೈತಿ? ಏನ್ ನನ್ನ ಮಗಳಿಗೆ ಏನಾರ ಆಗೈತೇನ್ರಿ? ಇಲ್ಲಪ್ಪ, ನಿನ್ ಮಗಳಿಗೆ ಏನಾಗಿಲ್ಲ. ಅಂದ್ರೆ ನಮ್ ಶ್ಯಾಮ್ಗೆ ಏನೋ ಆಕ್ಸಿಡೆಂಟ್ ಆಗೈತಂತ, ಅವ್ನ್ ತಗೊಂಡ್ ಬಂದು ದವಾಖಾನೆಗೆ ಹಾಕ್ಯಾಳ. ನಿಂಗೇನ್ ಅಭ್ಯಂತರ ಇಲ್ಲ ಅಂತಂದ್ರೆ ನಾನ್ ನಿನ್ ಮಗಳು ಮಧ್ಯಾಹ್ನ ಮೇಲೆ ಕಳಿಸ್ಲೇ ಅಪ್ಪ? ಸರಿ ರೀ ಅಮ್ಮರ, ಏನ ಅಭ್ಯಂತರ ಏನಿಲ್ಲ, ಆರಾಮ್ಸೆ ಮಧ್ಯಾಹ್ನ ಮೇಲೆ ಕಳಿಸ್ರಿ. ಸರಿನಪ್ಪ, ಹಂಗಾರ ಇಡ್ಲೇ ಹಂಗಾರ ಫೋನ್. ಮರ ಸರಿ. ಗೌರಿ ಜೋಡಿ ಏನಾರು ಮಾತಾಡ್ತೇನೆ? ಅಲ್ಲೇ ಇದ್ರು ಕೊಡ್ರಿ ಒಂದಿಟ್ಟ, ಯಾಕಂದ್ರೆ ನಿನ್ನೆಯಿಂದ ನೋಡಿಲ್ಲ ಮಾತಾಡಿಲ್ಲ ಅದಕ್ಕೆ. ಸರಿನಪ್ಪ, ಕೊಡ್ತೀನಿ. ಹಲೋ ಅಪ್ಪ. ಮಗಳ, ನಿನ್ಗೇನೋ ಆಗಿಲ್ಲದಿಲ್ಲ? ಹುಷಾರಾಗದಿ ಇಲ್ಲ? ಏನಾರ ಇದ್ರೆ ಹೇಳ, ಮತ್ತೆ ಹಂಗೇನಾರ ನಾನು ಬರ್ತೀನಿ ದವಾಖಾನೆಗೆ. ಇಲ್ಲಪ್ಪ, ನಂಗೇನಾಗಿಲ್ಲ. ಅವ್ರಿಗೆ ಸ್ವಲ್ಪ ಕಾಲೆಲ್ಲ ಇದು ಆಗೈತಿ, ಏನಾಗಿಲ್ಲ, ನಾ ಆರಾಮದೀನಿ ತಗೋ. ಅಲ್ಲ, ಅಂಜಲಿ ಪಾಪ ಏನಾರ ಅಂದನ ರಾತ್ರಿ ಎಲ್ಲ? ಪಾಪ ಹುಡುಕಿರ್ಬೇಕು, ರಿಸಲ್ಟ್ ಬಂದೈತೆ ಅಂತ ಹೇಳಿ. ಭಾಳ ಚಡ್ಪಡಿಸ್ತು ಹುಡುಗಿ ರಾತ್ರಿಲ್ಲ. ಈಗೇನಿಲ್ಲ, ನಾ ಎಲ್ಲ ಹೇಳಿನಿ, ನೀ ಆರಾಮ್ಸೆ ಬಾ. ಏನ ಅಮ್ಮೋರ್ ಏನಂತ ನೋಡು, ಪಾಪ ಅವ್ರಿಗೆ ಏನಾರ ಹೆಲ್ಪ್ ಬೇಕಾಗುತ್ತೆ. ಓಕೆ, ಸರಿನಪ್ಪ. ಸರಿ ಹಂಗಾರೆ ಇರ್ತೀನಿ ತಗೋ. ಆತು. ಸರಿ ಗೌರಿ, ನಡಿ ಹೋಗೋಣ ಮನೆ. ನೋಡಿ, ಪೇಷಂಟ್ ಹತ್ರ ಇಷ್ಟು ಜನ ಇರಬಾರ್ದು, ಆಮೇಲೆ ಇಷ್ಟೆಲ್ಲ ಫೋನ್ನಾಗೆಲ್ಲ ಮಾತಾಡಬಾರ್ದು. ಅವ್ರು ಸ್ವಲ್ಪ ರೆಸ್ಟ್ ಮಾಡಬೇಕು, ರೆಸ್ಟ್ ಮಾಡಿದ್ರೆ ಅಲ್ಲ ಬೇಗ ಆರಾಮಾಗ್ತಾರೆ. ಸರಿ ಡಾಕ್ಟರ್, ನಾವು ಹೋಗ್ತೀವಿ ಇವಾಗ. ಅಂದ್ರ ಯಾವಾಗ ಡಿಸ್ಚಾರ್ಜ್ ಮಾಡ್ತೀವಿ? ನೋಡ್ರಮ್ಮ, ಇನ್ನು 3 ದಿನ ಬಿಟ್ಟು ಮಾಡ್ತೀನಿ, ಯಾಕಂದ್ರೆ ಹುಡುಗಿಗೆ ಸ್ವಲ್ಪ ಸ್ಟ್ರೆಂತ್ ಬೇಕು, ಹಂಗಾಗಿ. ಸರಿ ರಂಗಾರ. ಏನಪ್ಪಾ ಹೆಂಗ ಅನ್ಸಾಕತೈತಿ? ಈಗ ಕಾಲು ಭಾಳ ನೋವು ಐತಿ. ಇಂಜೆಕ್ಷನ್ ಮಾಡ್ತಾರೆ ಈಗ, ಏನಾಗಲ್ಲ. ಊಟ ಎಲ್ಲ ತಿನ್ಬೋದು ಈಗ. ಡಾಕ್ಟರ್ ಏನ್ ತಿನ್ಬೋದು? ಸ್ವಲ್ಪ ಲೈಟ್ ಆಗಿ ಕೊಡ್ರಿ, ಅನ್ನ ಮೊಸರು, ಅನ್ನ ಹಾಲು,
ಹಾಲು ಕೊಡಕ್ಕೆ ಹೋಗ್ಬಿಡ್ರಿ. ಅನ್ನ ಚಪಾತಿ ಸ್ವಲ್ಪ ಕೊಡ್ರಿ, ಅವ್ರ ಹೊಟ್ಟಿಗೆ ತಡಿಯುವಂಥದ. ಸರಿ ಡಾಕ್ಟರ್. ಗಂಗನದಕ್ಕೆ ಹಾದು ಹೋಗ, ಅವತ್ತಿಗೆ ಏನು ಹೇಳ ನೋಡಿ ತಿನ್ನಕ್ಕೆ. ಸರಿ ರೀ. ಮಿಂಚು ಅಲ್ಲೇ ಅದರ, ಮಿಂಚುಗೂ ಆರಾಮಿಲ್ಲ ನೋಡ್ತೀನಿ. ಸಿಂಚುಗೂ ಆರಾಮಿಲ್ಲ, ಮಿಂಚುಗೂ ಆರಾಮಿಲ್ಲ. ಸಿಂಚು ಅಲ್ಲೇ ಅವ ಸಿಂಚು ಭಾಳ ತ್ರಾಸ ಆಗತೈತೆ ಅಂತಂದ. ನಾ ಆಟೋ ಮಾಡಿ ಮನೆಗೆ ಕಳಿಸಿದಾಕಿನ. ಹೌದಾ, ಒಂದೇ ಹೋತಾನ. ಸರಿ ಹಾಗಾದ್ರೆ ಏನಂತ ದೊಡ್ಡ ಮಕ್ಕೊಂಡಾಳ ಏನಂತ ಅಂದ ಅವ? ಏನಿಲ್ಲ, ಬಂದು ಇಂಜೆಕ್ಷನ್ ಮಾಡ್ಯಾರ. ಆಕೆಗೆ ಈಗ ಗಂಜಿ ಟೈಪ್ ಏನಾರು ಕೊಡ್ಬೋದಂತ ಯಾರ. ನಾ ಏನಂತೀನಿ ಅಂದ್ರೆ ಸಾಬುದಾನ ಗಂಜಿ ಮಾಡ್ಕೊಂಡ್ ಬಂದ್ಬಿಡ. ಅಲ್ಲ ನಿನಗೇನ್ ಮಾಡ್ಕೊಂಡು ನಂಗೆ ಏನಾರು ತಗೊಂಡ್ ಬರವ ನಡೀತೈತಿ. ಇಲ್ಲಾಂದ್ರೆ ಇಲ್ಲಿ ಹೋಟೆಲ್ದಾಗ ತಿಂತೀನಿ ತಗೋ. ಬೇಡವಾ ನಿನಗೂ ಸುಮ್ಮನೆ ಯಾಕೆ ಹೋಟೆಲ್ದಾಗ, ನಾನು ಗೌರಿ ಹೊಂಟಿಯ ಮಾಡ್ಕೊಂಡ್ ಬರ್ತೀವಿ ಏನ್ ಬೇಕದ. ಸರಿ ಹಾಗಾದ್ರೆ ನಾನು ಚಪಾತಿ ಪಲ್ಯ ಮಾಡ್ಕೊಂಡ್ ಬಾ, ಮತ್ತೆ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡ್ ಬರ್ಬೇಡ. ಸರಿ ಮಾಡ್ಕೊಂಡ್ ಬರಲ್ಲ. ಅವ ಫ್ರಿಜ್ನಾಗ ಚಾಕ್ಲೇಟ್ ಇಟ್ಟಿನ ತಗೊಂಡ್ ಬಾವ. ಹಾ ತಗೊಂಡ್ ಬರ್ತೀನಿ. ಮತ್ತೇನ್ ಬೇಕು ಹೇಳ, ಫೋನ್ ಮಾಡಿ ಹೇಳ. ಸರಿ ಅವ. ಬಾಬಾ ಎಷ್ಟು ದೊಡ್ಡದೈತಿ ಅರಮನೆ ಇದ್ದಂಗ ಐತಿ ನೋಡಿ. ಅಲ್ಲ ಇಂಥ ಮನೆಗೆ ಸಸಿಯಾಗಿ ಬರೋರು ರಾಣಿ ತರ ಇರ್ತಾರೆ. ಆಂಟಿ ಆಂಟಿ ಯಾರು ಬೇಕಿತ್ತು? ಅದು ಆಂಟಿ ಅದಲ್ದೆ ನೀವೇನಿಲ್ಲ. ಏನ್ ತಮಾಷೆ ನೋಡು, ನಮ್ಮ ಮನೆಗೆ ಬಂದು ನೀವು ಏನು ಇಲ್ಲಿ ಅಂತೀರಾ? ಅದು ಹಂಗಲ್ಲ, ಸಾರಿ ನನ್ಗೆ ಗೊತ್ತಾಗಲಿಲ್ಲ. ಇದು ನಮ್ಮ ಮನೆಗೆ. ವಾವ್, ನಿಮ್ ಕಾಳ ಹಾಕಿದ್ರೆ ಈ ಮನೆ ಸಸಿ ಆಗೋದು. ಮತ್ತೆ ನೀವೇನು ಇಲ್ಲಿ ಬಂದಿದ್ದು? ಅದು ನಾನು ಗೌರಿನ ಹುಡುಕೊಂಡ್ ಬಂದೆ. ಗೌರಿ ಇಲ್ವಾ? ಇಲ್ಲ, ಗೌರಿನ ಹುಡ್ಕೊಂಡು ನಿನ್ನೆ ಅವ್ರ ಅಪ್ಪ ಕೂಡ ಬಂದಿದ್ರು. ಹೇಳಿತ್ತಲ್ಲ ಅವ್ರ ಅಪ್ಪಂಗೆ, ಇಲ್ಲ ಗೌರಿ ನಿನ್ನೆ ಹೋಗಿದ್ದಾಳೆ ಅಂತ. ಹೌದಾ? ಅಣ್ಣ ಯಾರೋ ಗೌರಿನ ಕೇಳ್ಕೊಂಡ್ ಬಂದಿದ್ರಮ್ಮ. ಗೌರಿನ ಕೇಳ್ಕೊಂಡ್ ಬಂದಿದ್ರಾ? ಗೌರಿ ಹಾಸ್ಪಿಟಲ್ ಇದ್ದಾಳೆ. ನಮ್ಮ ಅಣ್ಣಂಗೆ ಆಕ್ಸಿಡೆಂಟ್ ಆಗಿದೆ, ಅಲ್ಲೇ ಇದ್ದಾಳೆ. ಓ ಹೌದಾ, ಸರಿ ಆಗಿದೆ. ಯಾರಿಗೆ ಆಕ್ಸಿಡೆಂಟ್ ಆಗಿದೆ? ಅಲ್ಲ ಏನಾಗಿದೆ? ಬಲವಾಗಿ ಏನಾದ್ರು ರೇಟ್ ಬಿದ್ದಿದ್ಯಾ? ಅಂದ್ರೆ ಕಾಲಷ್ಟೇ ಫ್ರಾಕ್ಚರ್ ಆಗಿದೆ. ಏನಾಯ್ತು? ಅಮ್ಮ, ಕಾಲಷ್ಟೇ ಫ್ರಾಕ್ಚರ್ ಆಗಿದೆ ಅಂದ್ರೆ ಇನ್ನು 3 days ಅಷ್ಟೇ ನಮಗೆ ಟೈಮ್ ಇರೋದು. ಫ್ರಾಕ್ಚರ್ ಆದ್ರೆ ಬೇಗ ಮನೆಗೆ ಬರ್ತಾನೆ, ಬಂದ್ರೆ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅಷ್ಟೊಳಗೆ ಏನ್ ಮಾಡ್ಬೇಕು ಮಾಡು ಬೇಗ. ಅಲ್ಕಣ್ ಮಗ, ನಾವ್ ಹೆಂಗಾದ್ರೂ ಮಾಡಿ ಅದನ್ನ ಲಗುಚ ಹೊರ ತೆಗಿಬೇಕಲ್ಲ. ಹೂನವಾ, ಮೊದ್ಲ ಅದರಿಂದ ಹೊರಗ್ರು ಇಲ್ಲಿ ಸಿಕ್ಕಾಕೊಂಡ್ರ ಕತ್ತಿನ ಬ್ಯಾರಿ ಆಗತ್ತೆ ಮತ್ ನಮ್ದು. ಮಗ ಒಂದ್ ಕೆಲ್ಸ ಮಾಡ, ನಾನು ನಾಳೆ ಆಫೀಸ್ಗೆ ಹೋಗ್ತೀನಿ, ನೀನು ಫ್ಯಾಕ್ಟ್ರಿಗೆ ಹೋಗು. ಸರಿನವಾ. ಆದ್ರೆ ಇಲ್ಲಿ ಗಂಗಾ ಅಕ್ಕ ಇಲ್ಲಲ್ಲ, ದಾಪ್ನಿಗೆ ಅದಾಳ. ಆಕಿನೇ ನಾಳೆಗೆ ಡಿಸ್ಚಾರ್ಜ್ ಮಾಡ್ತಾರ. ಆಕಿದೇನ್ ಬರೀ ಇದು ಅಷ್ಟೇ ಅಲ್ಲ, ಲೂಸ್ ಮೋಷನ್ ಅಷ್ಟೇ ಆಗೈತಿ. ಬರ್ತಾಳ ತಗೋಕಿ. ಹುಷಪ್ಪ, ಏನ್ ಬಿಸಿಲೈತಿ ಅವನವನ. ಬಿಸಿಲು ತಡ್ಕೊಳಕ್ ಆಗವಲ್ ನೋಡ್ ನನಗ. ಅದ ನಮ್ಮ ಹುಬ್ಳ್ಯಾಗ ಅಂತೂ ಕೇಳಕ ಬೇಡ, ಅಷ್ಟು ಬಿಸಿಲೈತಿ. ಬೆಂಗಳೂರಿನಾಗ ಅಷ್ಟ್ರಾಗ ಕಡಿಮೆ ಐತಿ ನೋಡು. ನನ್ನ ಮಗ ಫೋನ್ ಹಚ್ಚಿದ್ದ. ಹೌದಂಟಿ, ಆದ್ರೂ ಬಾ ಬಿಸಿಲೈತಿ ಇಸ್ಲೆ. ಒಂದ್ ಹಚ್ಚಿ ನಿಂತ ಮಳಿ ಹೊಡಿತಂದ್ರ ನೋಡ್ ನೀನ, ಎಲ್ಲ ತಣ್ಣಗಾಗತ್ತ. ಪಾಪ ನಮ್ ರೈತರು ಎಷ್ಟು ಕಷ್ಟ ಪಡ್ತಾರ. ಅದ್ರ ನಿಮ್ಮಪ್ಪ ಬಿಸ್ಲ ಅನ್ನಂಗಿಲ್ಲ, ಏನ್ ಅನ್ನಂಗಿಲ್ಲ, ಹೊಲ್ದಾಗ ಕೆಲಸ ಮಾಡ್ತಾನ. ಪಾಪ ಅವ ಬಾಳ ಕಷ್ಟ ಇದೆಲ್ಲ. ಒಂದ್ ಚರಗಿ ನೀರ್ ತಗೊಂಡ್ ಬರಕವ, ಬಾಳ ದನಿ ಆಗಾಕತೈತಿ. ಸರಿ ಅಮ್ಮವ್ರೆ. ಅಕ್ಕ, ಗಂಗಗೆ ಏನಂದ್ರೆ ಏನ್ ಕೇಳ್ತೇವ, ಅದು ಹೊಟ್ಟೆ ಕೆಟ್ಟ ಬಿಟ್ಟೈತೆ. ಅದ್ರದ್ದು ಕೆಟ್ಟ ಏನ್ ತಿನ್ಬಾರ್ದೆಲ್ಲ ತಿಂತೈತೆ. ಮತ್ತೆ ನೀನು ಹಾದ್ ಮುಳದ್ದೆಲ್ಲ. ಹೌದನ? ಸ್ವಲ್ಪ ಹೊಟ್ಟಿ ಇದು ಆಗೈತೆ ಅಂತಂದಾರ. ಸಿಂಚಿ ಏನ್ ಮಾಡಾಕ ಮಕ್ಕೊಂಡಾಳ? ಮಕ್ಕೊಂಡಾಳ. ಅದಲ್ಲ, ಶ್ಯಾಮ್ಗೇನ ಆಕ್ಸಿಡೆಂಟ್ ಆಗೈತೆ ಅಂತಲ್ಲ, ಹೌದಾ? ಗಂಗಾಗ್ ನೋಡಿದ್ರ ಹೊಟ್ಟಿ ಜಾಡ್ಸಾಗತೈತಿ. ಇಕ್ಕಿ ನೋಡಿದ್ರ ಅದು, ಆ ಹುಡುಗಗ್ ನೋಡಿದ್ರ ಯಾವ ಬಾಡಗಳ ನಾವು ಕಾಲು ಕೈ ಮುರಿದಾರ ಹೋಗ್ಬಾರ್ದ. ಅವು ಲುಚ್ಚಾಗಳಿಗೆ ಅಲ್ಲ ನೋಡ್ಕೊಂಡು ಓಡ್ಸಕ್ ಬರಂಗಿಲ್ಲ. ಹೋಗಿ ನನ್ ಮಗದ ಮೇಲೆ ಹಾಶ್ ಹೊಕ್ಕಾವ ಅಂದ್ರ ಬರ್ಬಾದ್ ಬರ್ಲಿ ಅವಕ್ಕ. ಇರ್ಲಿ ಬಿಡು ಈಗ. ಅಮ್ಮೋರ್ಯ ತಗೋರಿ ನೀರು. ಅಲ್ಲಿ ಕಣವ, ಇದು ರಾಮ್ ಏನಾದ್ರ ಫೋನ್ ಮಾಡಿದ್ನ ನಿನ್ಗೆ? ಇಲ್ಲ ಮಾಡಿಲ್ಲ. ಎಲ್ಲಿ ಹಾಳಾಗಿ ಹೋಗ್ಯಾನ ಒಬ್ಬ. ಸಂಗೀತ, ಒಂದಿಟ ಅಡ್ಗೆ ಮನೆಗೆ ಹೆಲ್ಪ್ ಮಾಡೋಗುವ. ಒಂದಿಟ ಇಟ್ಟಿನ ಜೋಡಿ, ಗೌರಿ ಜೋಡಿ ಒಂದಿಟ ಹೋಗುವ. ಅದು ಅಕ್ಕ, ನಂಗ ಸ್ವಲ್ಪ ಕೆಲ್ಸ ಐತೆ, ಹೋಗ್ಬೇಕಾಗೈತಿ. ಎಂತ ಕೆಲ್ಸ ಇವ ನಿಂದ? ಒಂಚೂರು ಮನ್ಯಾಗ ಇರಂಗಿಲ್ಲಲ್ಲ ನೀ ಅಂತರು. ಅಲ್ಲ ಈಗ ಟೀಚರ್ಗಳಿಗೆಲ್ಲ ಪೇಮೆಂಟ್ ಮಾಡ್ಬೇಕು, ಆಮೇಲೆ ಬುಕ್ಗಳೆಲ್ಲ ಡಿಸ್ಟ್ರಿಬ್ಯೂಟ್ ಬಂದಾರ ಇಲ್ಲ ನೋಡ್ಬೇಕಲ್ಲ ಸ್ಕೂಲಿಂದ. ಈಗ ಗಂಗಕ್ಕ ನೋಡಿದ್ರೆ ಆರಾಮಿಲ್ಲ, ಎಲ್ಲ ನಾನ ನೋಡ್ಬೇಕಲ್ಲ, ಅದಕ್ಕೆ. ಸರಿ ಕಣಮ್ಮ, ಹೋಯ್ವ. ನೋಡ್ವಾ ಗೌರಿ, ಇಷ್ಟು ಜನ ಅದಾರ, ಮನಿ ತುಂಬಾ ಜನ ಅದಾರ. ಹೇಳ್ಬೇಕಂದ್ರ ಒಬ್ರು ಅಡಿಗೆ ಮನಿಗೆ ಬರಲ್ಲ ನೋಡ್ವಾ. ನಾನ ಸಾಯ್ಬೇಕಲ್ಲಿ ಇಂತ ಶೆಕ್ಯಾಗ. ಹೆಂಗಾರ ಅಡಿಗೆ ಮಾಡ್ಬೇಕನ್ನ. ನಡಿಯವ್ವ, ಇಲ್ಲಿ ಕೂಲರ್ ಐತಂತ, ಅದನ್ನ ಹಚ್ಕೊಂಡು ಮಾಡೋಣ ನಡಿ. ಅಮ್ಮರೇ ನೀವು ಕುಂದ್ರಿ, ನಾ ಎಲ್ಲ ಮಾಡ್ತೀನಿ. ಬೇಡವಾ, ನಿನಗೂ ಹೊತ್ತಾಗತ್ತ. ಮತ್ತ ನಿಮ್ಮಪ್ಪ ನಿಮ್ಮ ತಂಗಿ ಕಾಯ್ತಿರ್ತಾರ. ನಡಿ, ನಾನು ಬರ್ತೀನಿ, ಇಬ್ರು ಕೂಡ ಮಾಡೋಣ. ನೋಡ್ರಿ, ಭಾಳ ಜನ ಅನ್ನಾಗತ್ತೀರಿ ಉತ್ತರ ಕರ್ನಾಟಕ ಭಾಷೆ ಅನಿಸ್ವಲ್ದು, ಬೆಂಗಳೂರು ಭಾಷೆ ಅನ್ಸಾಕತ್ತೈತಿ ಅಂತ ಹೇಳಿ. ಆದ್ರೆ ಏನ್ ಮಾಡ್ಲಿ, ನಾನು ಉತ್ತರ ಕರ್ನಾಟಕ ಬಿಟ್ಟು ಬಂದು ಒಂದ 20 ವರ್ಷ ಆಗಕ್ ಬಂತ ಅನ್ಸುತ್ತೆ. ಆದ್ರೂ ನನ್ನ ಭಾಷೆನ ನಾನು ಯಾವತ್ತೂ ಬಿಟ್ಟು ಕೊಡಂಗಿಲ್ಲ.
ನನಗೆ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ಭಾಳ ಇಷ್ಟ ನನಗೆ. ಬೆಂಗಳೂರಿನಾಗಿದ್ದ ನಾನು ಭಾಳ ವರ್ಷ ಆಗಕಂತೆ. ಹಾಗಂತೇಳಿ ನಾನು ಸ್ಲ್ಯಾಗ್ ಏನು ಚೇಂಜ್ ಮಾಡ್ಕೊಂಡಿಲ್ಲ. ಒಮ್ಮೆ ಬಾಯ್ ತಪ್ಪ ಬರ್ತಿರ್ತೈತಿ, ಸ್ವಲ್ಪ ಹೊಟ್ಟೆ ಹಾಕೋರಿ, ಏನಾಗಲ್ಲ. ಹಂಗ ವಿಡಿಯೋನ ನೋಡ್ತಾ ಇರ್ರಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇರ್ರಿ. ನಿಮ್ಮ ಪ್ರೋತ್ಸಾಹ ಸದಾ ನಂಗೆ ಹಿಂಗೆ ಇರಲಿ. ತುಂಬ ಜನ ಸ್ಟೋರಿ ಚೆನ್ನಾಗಿದೆ ಅಕ್ಕ ಅಂತಾರ. ನಿಮ್ಮೆಲ್ರಿಗೂ ಧನ್ಯವಾದಗಳು. ಎಸ್ಪೆಷಲಿ ಲಲಿತಾ ಅವರು ಯಾವಾಗಲೂ ಮೆಸೇಜ್ ಮಾಡ್ತಾರೆ. ಥ್ಯಾಂಕ್ ಯು ಲಲಿತಾ ಅವರೇ. ಯಪ್ಪ ಬೇಸಲ್ಲ ಯವ್ವ, ನನ್ನ ಸ್ಕಿನ್ ಕಲರ್ ಹಾಳಾಗತ್ತೆ. ಮೊದಲ ಸನ್ಸ್ಕ್ರೀನ್ ಹಚ್ಕೊಂಡು ಬಂದಿಲ್ಲ. ಅಲ್ಲ, ಒಂದು ಐಸ್ ಕ್ರೀಮ್ ತಿನ್ನಾಕ ನಮ್ಮವ್ವ ರೊಕ್ಕ ಸತೆ ಕೊಡ್ಲಿಲ್ಲ ನೋಡಿ. ನೆರಳು ಎಲ್ಲೈತಲ್ಲಿ ಹುಡ್ಕೊಂಡು ಹೊಂಟೀನಿ ನೋಡ ಅಂತ. ಈಗ ಗೌರಿ ಇಲ್ಲ ಅಂದ್ರೆ ನಮ್ಮವ್ವ ದವಾ ಹಣಿತಾಳ. ಏ ಮಂಜುಳಾ, ಅಯ್ಯೋ ಯಾರವ ಇಂಥ ಬಿಸ್ಲೊಳಗ. ಮಂಜುಳಾ, ಈ ಹುಡುಗಿ ಎಷ್ಟು ಕರೆ ಆಗ್ತೀನಿ ಹೊಳೆ ತಿರುಗಿ ನೋಡುವಲ್ಲ ನೋಡಿ. ಅಯ್ಯೋ ಪ್ರೇಮ ಆಂಟಿ, ಏನ್ ಹೇಳಿಕಿ? ಏನಂಟಿ? ಯವ್ವ ನಿಮ್ಮ ಅವ್ಗೆ ಹೋಗಿ ಹೇಳುವ, ಇಲ್ಲೇ ಅಕ್ಷಾಕ್ ಬಂದಾರಂತ. ಅಕ್ಷಿಕ್ ಬಂದಾರಂದ್ರೆ ಇನ್ನೊಂದ್ 2 ನಿಮಿಷ ನಮ್ಮ ಮನೆಗೆ ಬರಾಕ. ಹೌದಾ ಆಂಟಿ, ಸರಿ ಆಂಟಿ ಹೋಗ. ಅಲ್ಲ, ನಿನ್ ಜೋಡಿ ಗೌರಿ ಬರ್ಬೇಕಿತ್ತಲ್ಲ, ಎಲ್ಲ ಹೋಗ್ಲಿಕ್ಕೆ? ಅದು ಆಂಟಿ ಅಲ್ಲಿ ಗೌರಿ ಏನಾತ್ ಹೇಳ, ಆಕೆನ ದವಾಖಾನಿಗೆ ಹೋಗ್ಯಾಳಂತ. ಯಾಕ ಏನಾಗೈತಂತ ಆಕಿಗೆ? ಅಲ್ಲಿ ಹಿಂಗಂದ್ರೆ ಹೆಂಗ ಅವ್ರು ಬರಾಕತ್ತಾರ, ಏನ್ ಮಾಡ್ಬೇಕು ಒಂದು ಗೊತ್ತಾಗ. ಆಂಟಿ ಅದ್ರ ಬಗ್ಗೆ ನಂಗೆ ಏನ್ ಗೊತ್ತಿಲ್ಲ, ಅವ ಎಲ್ಲ ಅವನ ಕಡೆ ಮಾತಾಡ್ತೀನಿ. ಅದೇನೋ ಅಂತಾರಲ್ಲ ಹಂಗಾತಿದೆ. ಅಲ್ಲ, ನನ್ ಕಮಿಷನ್ ಬರೋದು ಹೋಗುತ್ತೆ. ಸ್ವಲ್ಪ ನಮ್ಮ ಮನೆಗೆ ಇಟ್ಕೊಂಡಾಗ್ತೀನಿ. ಅವ್ರಿಗೆಲ್ಲ ಫೋನ್ ಹಚ್ಚಿ ಹೇಳಿರಲ್ಲ ಹೆಣ್ಣು ನೋಡಕ್ ಬರಾಕತ್ತಿ ಅಂತೇಳಿ. ಹಾ ಹೇಳಿದೀವಿ ಏನು ಚಿಂತೆ ಮಾಡಬೇಡ. ಏನ್ ಅಜ್ಜಿದು ಹೆಂಗೆ ಸುಮ್ಮನೆ ಕುಂತ್ ಬಿಟ್ಟಿದ್ದೀರಾ? ನಿಮ್ದಕ್ಕೆ ಏನ್ ಅಜ್ಜಿ, ಏನ್ ಸುದ್ದಿ? ಏನೋ ಸುದ್ದಿ ಕೇಳ್ಪಟ್ಟೆ, ಅಂದಕ್ಕೆ ನಾವು ನಿಮ್ದಕ್ಕೆ ಗರ್ಕೆ ಆದೀವು. ಏನೇ ಸುದ್ದಿ, ಏನ್ ಹೇಳತ್ತೀನಿ ನೀನ? ನೋಡ ಪಾತಿ, ನಮ್ಮ ಮನ್ಯಾನ ಸುದ್ದಿ ನನ್ಗ ಗೊತ್ತಿರಲ್ಲ, ನಿನ್ಗ ಹೆಚ್ಚು ಗೊತ್ತು. ಏನ್ ಹೇಳ, ನಿನ್ನಿಂದನ ಗೊತ್ತಾಗತ್ ನನಗ. ಅಯ್ಯೋ ಅಜ್ಜಿ, ನಿಮ್ದಕ್ಕೆ ಗೊತ್ತಿಲ್ಲ? ಅದ್ ಹೆಂಗೆ ನಿಮ್ ಸೊಸಿನ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೀರಾ? ಯಾ ಸುತ್ತಿ ಬಳಸಿ ಬಿಡಲ್ಲ. ಏನ್ ಹೇಳ ಫಾತಿಮಕ್ಕ, ಚಾ ಕೊಡ್ತೀನಿ ಕುಂದ್ರ. ಅಂಜಲಿದು ನಿಮ್ದಕ್ಕೆ ರ್ಯಾಂಕು ಬಂತು ಅಂತೆ, ನಮ್ದಕ್ಕೆ ಸೀಟು ಕೊಡಲ್ವಾ? ಅಯ್ಯೋ ಅಕ್ಕ, ಕೊಡ್ತೀನಿ. ಏನ ಪಾತಿ, ಏನ ಅನ್ನಕತ್ತಿಯಲ್ಲ? ಅಜ್ಜಿ ನಿಮ್ದಕ್ಕೆ ಗೊತ್ತಿಲ್ವಾ? ಏನೇ ಅದು? ನಿಮ್ದಕ್ಕೆ ಅಂಜಲಿ ಬೇಟಾಗೆ ರ್ಯಾಂಕು ಬಂದಿದೆ, ಕಾಲೇಜ್ಗೆ ಫಸ್ಟು. ಅಯ್ಯೋ ಹೌದಾ? ಮತ್ತ ಅವಾಗ್ಲೇ ಜಸ್ಟ್ ಪಾಸ್ ಅಂದ. ಅಯ್ಯೋ ಫಾತಿಮಕ್ಕ ಬಾಯಿ. ಯಾಕೆ ಅಂಜಲಿ ಬೇಟಾ, ನಿಮ್ದಕ್ಕೆ ಗರ್ಕೆ ಹೇಳಿಲ್ವಾ? ಅಯ್ಯೋ ಫಾತಿಮಕ್ಕ ಹೇಳಿಲ್ಲ ಅಕ್ಕ, ಆ ಮಂಜುಳಾ ಮತ್ತೆ ಅಭಿ ರಿಸಲ್ಟ್ ಹೇಳ್ಬೇಡ. ಅಯ್ಯೋ ಅವ್ರದಕ್ಕೆ ಚೆನ್ನಾಗಿ ಓದಿಲ್ಲ ಅಂದ್ರೆ ನಿಮ್ದಕ್ಕೆ ಚೆನ್ನಾಗಿ ಓದಿದೆ ಅಂದಕ್ಕೆ ಹೇಳ್ತಿದ್ದೀನಿ. ಎಲ್ಲಾರ್ಗೂ ಇಡೀ ಊರಿಗೆ ಗೊತ್ತು. ಎಲ್ಲಿ ಬಿಡಿ ಫಾತಿಮಕ್ಕ. ಮತ್ತೆ ನಿಮ್ದಕ್ಕೆ ಗೌರಿ ಎಲ್ಲಿ? ಮತ್ತೆ ಗೌರಿಗೆ ಗಂಡು ನೋಡಕ ಬರ್ತಿದೆ ಅಂತೆ, ನಮ್ದಕ್ಕೆ ಒಂದು ಮಾತು ಹೇಳಿಲ್ಲ. ಏನು ನಮ್ ಗೌರಿಗೆ ಗಂಡ? ಯಾರು ಹೇಳಿದ್ದೆಯವ್ವ? ಇನ್ನು ಗಂಡು ನೋಡಾಕತ್ತಿಲ್ಲ ನಾವು. ನಿಮ್ದಕ್ಕೆ ಗೌರಿಗೆ ಗಂಡು ನೋಡೋದಕ್ಕೆ ಬರ್ತಿದೆ ಅಂತ ಊರೆಲ್ಲ ಮಾತಾಡ್ತಾ ಇದೆ, ನಿಮ್ದಕ್ಕೆ ಗೊತ್ತಿಲ್ವಾ? ಅದ್ ಹೆಂಗೋ ಏನೋಪ್ಪ, ನಿಮ್ ಸೊಸಿನ ನೀವು ಕಂಟ್ರೋಲ್ ಇಟ್ಕೊಂಡಿಲ್ಲ. ನಿಮ್ದಕ್ಕೆ ಗರ್ರು ಚೆನ್ನಾಗಿ ಇರ್ಬೇಕಂದ್ರೆ ಸೊಸಿನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಜ್ಜಿ. ಅಲ್ಲ ಆಶಿ, ಏನೋ ಒಂದು ಕಿತಾಪತಿ ಮಾಡಕತ್ತಿ ಅಲ್ಲೇ. ಮಾಡ ಆಯ್ತು ನಿನಗ. ಯವ್ವ ಫಾತಿಮ ಬಂದಾಳಲ್ಲ, ಊರು ಸಬ್ರಿ ಎಲ್ಲ ಗೊತ್ತಿರ್ತೈತಿ. ಏನೋ ಫಾತಿಮಕ್ಕ ಆಯ್ತಾ ಬಂದ್ಬಿಟ್ಟಿದೀಯ? ಏನೋಪ್ಪ, ನಮ್ದಕ್ಕೆ ನೀವು ಎಲ್ಲಾ ವಿಷಯನೂ ಮುಚ್ಚಿಡ್ತೀರಾ. ಯವ್ವ ನಿಂಗೆ ಮುಚ್ಚಿಟ್ರೆ ನಿನ್ಗೆಲ್ಲ ಗೊತ್ತಾಗಿರ್ತೈತಿ. ನಡಿ ಹೊರ ಮಾತಾಡೋ ನಡಿ. ಅಲ್ಲ, ನಮ್ದಕ್ಕೆ ಹೆಂಗೆ ದರ ಹೇಳ್ಕೊಂಡು ಹೊಂಟಿದ್ದೀರಾ? ನಿಮ್ದಕ್ಕೆ ಮಾತಾಡೋದಕ್ಕಂತ ಬಂದಿದ್ದೀವಿ ನಾವು. ಮಾತಾಡೋಣ ಹೊರಗೆ ಮಾತಾಡೋಣ. ಅಲ್ಲ, ಈಗಿನ ಬಂಡವಾಳ ಬಯಲಾಗತ್ತಂತೇಳಿ ಹೊರಗೆ ಕರ್ಕೊಂಡು ಹೋಗ್ತಾಳೆ ನೋಡಿ, ಸೊಬ್ಬಿ ಬರ್ಲಿಕ್ಕೆ. ಅಯ್ಯೋ ಇವ್ರು ಬೇರೆ ಇಲ್ಲೇ ಬಂದ್ರಂತ ಫೋನ್ ಹಚ್ಚಿದ್ರು. ಇಲ್ಲೇ ನಮ್ಮ ಮನೆಗೆ ಬಾ ಅಂತ ಹೇಳಿನಿ, ಏನ್ ಮಾಡ್ತಾರೋ ಏನೋ. ಏನ್ ಪ್ರೇಮಕ್ಕವ್ರೆ, ಇಲ್ಲಿ ಕರ್ಸಿದ್ರಿ ನಮ್ಮನ್ನ, ಅವ್ರ ಮನೆಗೆ ಕರ್ಕೊಂಡು ಹೋಗ್ಲಿಲ್ಲ? ಅಲ್ಲ, ಏನಾರ ತೊಂದ್ರೆಗಿಂದ್ರೆ ಇದ್ರೆ ಹೇಳ್ರಿ. ಮತ್ತ ಹಂಗೇನಾರ ಇದ್ರ ಮುಂಚೆನ ಮಾತಾಡೋನು. ಅಲ್ಲ, ಹುಡುಗಿ ಮದ್ವಿಗೆ ಒಪ್ಕೊಂಡಾಳಲ್ಲ, ಹುಡುಗ ಯಾರು ಅನ್ನೋದೆಲ್ಲ ವಿಚಾರ ತಿಳಿಸಿರಲ್ಲ ಮತ್ತ? ಹಂಗೇನಿಲ್ಲ, ಎಲ್ಲಾ ವಿಚಾರನೂ ತಿಳಿಸಿದೀನಿ. ಆದ್ರೆ ಅದು ಅವರು ಮುಹೂರ್ತ ಎಲ್ಲ ನಂಬ್ತಾರೆ. ಇವಾಗೇನೋ ಗಳಿಗೆ ಯೋಗ ಎಲ್ಲ ಚೆನ್ನಾಗಿಲ್ಲ ಅಂತೆ. ಸ್ವಲ್ಪ ಟೈಮ್ ಕೊಡಿ, ಮಾಡಿ ಕೊಡ್ತೀನಿ. ಈಗಿನ ಕಾಲದಲ್ಲಿ ಇದೆಲ್ಲ ನೋಡ್ತಾರ? ಸರಿ, ಆಗಿದ್ರೆ ನಾವು ಇಲ್ಲೇ ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡ್ತೀವಿ. ಒಂದ್ ಸ್ವಲ್ಪ ಕುಡಿಯಕ್ಕೆ ಏನಾರು ನೀರು ಅದು ತಂದು ಕೊಟ್ರೆ ನಾವು ಕುಂದಿರ್ತೀವಿ. ಕೂತ್ಕೊಳ್ಳಿ. ಇವಳೊಬ್ರು ಏನ್ ಮಾಡ್ತಾಳೋ ಏನೋ. ಏನ ಇದು ಬಚ್ಚಲ್ ಮೊರೆ ಇದ್ದಂಗಿದೆ. ಮನೆ ಒಂಚೂರು ಚೆನ್ನಾಗಿಲ್ಲ. ಸ್ವಲ್ಪ ನೀಟಾಗಿ ಕ್ಲೀನಾಗಿ ಇರಬೇಕು. ಯಾವಾಗ ಹುಡುಗಿನ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ ನನಗೆ. ಮದುವೆ ಆಗೋ ಟೈಮ್ದಾಗ ಮದುವೆ ಆಗಿಲ್ಲ, ಈಗ ಮದುವೆ ಅಂತ ಓಡಾಡ್ತಾನೆ. ಏನೋ ಅಂದಂಗಾಯ್ತು. ಏನಿಲ್ಲ ಅಜ್ಜ,
ಏನೋ ಅಂದಂಗೈತೆ. ನಾನು ಮುದುಕ ಅಲ್ಲ ಕಣೋ, ನಾನು ಹೆಂಗೂ ನನ್ನ ಏನ್ ಕೇಳ್ತೀಯ, ಹುಡುಗಿರು ಕ್ಯೂ ನಿಂದಿರ್ತಿದ್ರು ನನ್ನ ಏಜಲ್ಲಿ. ಅದೇ ಇವಾಗ ಓಲ್ಡ್ ಆಗಿದೆಯಲ್ಲ. ಬಿಸ್ಲೇರಿ ನೀರಲ್ವಾ? ಬಿಸ್ಲೇರಿ ಎಲ್ಲ ಏನಿಲ್ಲ ನಮ್ಮ ಮನೇಲಿ, ನೀರು ತಣ್ಣನೆ ಇದೆ. ನೋಡೋ, ನಂಗೆ ಬಿಸ್ಲೇರಿ ನೀರು ತರಿಸು. ನಿಂಗೆ ತರಿಸ್ತೀನಿ, ಫಸ್ಟ್ ನಾ ಕುಡಿತೀನಿ ನಿಂದಿರು. AC ಏನಾದ್ರೂ ಇದ್ರೆ ಹಾಕಕ್ ಕೇಳು. ಸರ್ AC ಏನಿಲ್ಲ ಇಲ್ಲಿ. ಬೇಗ ಬೇಗ ಹುಡುಗಿನ ಕರ್ಕೊಂಡ್ ಬರಕ್ ಹೇಳಿ. ಅದು ಹುಡುಗಿ ಮನೆ ಇದಲ್ಲ, ನೆಕ್ಸ್ಟ್ ಮನೆ, ಹೋಗೋಣ ವೇಟ್ ಮಾಡಿ. ಅಜ್ಜಂಗೆ ಕಿವಿ ಸರಿಯಾಗಿ ಕೇಳಲ್ಲ. ಈ ವಯಸ್ಸಲ್ಲಿ ಮದುವೆ ಯಾಕೆ ಅಂತ. ಏನಂದ್ರಿ? ವಯಸ್ಸಾ? ನಂಗೇನಾಗಿದೆ ವಯಸ್ಸು? ಹೆಂಗಾಗಿ ಇದ್ದೀನಿ. ಅದು ಅಲ್ಲದೆ ನನಗೆ ವಾರಸ್ದಾರ ಬೇಕಲ್ವಾ ನನ್ನ ಆಸ್ತಿಗೆ. ಹಂಗೆ ಹೋದ್ರೆ ಯಾರ ಪಾಲಾದ್ರೂ ಆಗಿಬಿಡುತ್ತೆ, ಅದಕ್ಕೆ. ಹೌದೌದು, ನೀವು ಹೇಳೋದು ಕರೆನೇ ಆಯ್ತು. ಈಗೆಲ್ಲ ವರಸ್ತಾರ ಹೋಗ್ಕಣ, ನೀವೇ ಗೊತ್ತಾ ಅಂದು ಮೇಲೆ ಹೋಗ್ಬೇಕು. ಒಂದು ನಿಮಿಷ ಬರ್ತೀನಿ. ಈ ಆಶನ್ ಮಾತು ಕೇಳಿ ಎಲ್ಲ ಕೆಟ್ಟದು. ಅನ್ನಂಗೆ ನನ್ನ ಕಮಿಷನ್. ನಿಮ್ಮ ಕಮಿಷನ್ಗೆ ಏನು ಚಿಂತೆ ಮಾಡಬೇಡಿ. ಇವಾಗ 50,000 ಕೊಡ್ತೀವಿ, ಮದುವೆ ಆಯ್ತಂದ್ರೆ 2 ಲಕ್ಷ ರೂಪಾಯಿ ಕೊಡ್ತೀವಿ. ಹುಡುಗಿ ಮಾತ್ರ ಸಖತ್ತಾಗಿರ್ಬೇಕು, ನೋಡೋದಕ್ಕೆ ಹೆಂಗಾಗಿರ್ಬೇಕು. ಹಾ, ಹುಡುಗಿ ಚೆನ್ನಾಗೇ ಇದ್ದಾಳೆ. ಪಾತಿ, ನಿನ್ನ ಕೈ ಮುಗಿದು ಬಿಡ್ಕೊಂತೀನಿ. ಇವತ್ತೊಂದು ದಿನ ನಾನು ಏನು ಕಾಡ್ಬೇಡ. ನಾಳೆ ಬಂದು ನಾನು ಎಲ್ಲ ಹೇಳ್ತೀನಿ. ಈಗ ನಮ್ಮ ಅತ್ತಿಗೆ ನಮ್ಮ ಗಂಡು ಹೇಳಕೋಬೇಡ, ಇದು ಸುಮ್ಮನೆ ಗಪ್ ಚುಪ್ ಮಾಡುವಂತ ಕೆಲಸ. ಹೋಗ ಮೊದಲು ಹೋಗು. ನಿಮ್ದಕ್ಕೆ ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಗೌರಿಗೆ ಏನು ತೊಂದರೆ ಕೊಡಬೇಡಿ. ಗೌರಿ ಅಂದ್ರೆ ನಮಗೆ ಪ್ರಾಣ. ಆಕೆಗೇನು ತೊಂದರೆ ಕೊಡಲ್ಲ. ಹುಡುಗ ಚಲೋ ಅದಾನ, ದೊಡ್ಡ ಮನೆ, ಶ್ರೀಮಂತ ಮನೆ ಕೊಡಾಕತ್ತೀನಿ. ಹಂಗಾದ್ರೆ ನಮ್ದಕ್ಕೆ ಖುಷಿ ಆಗುತ್ತೆ. ನಿಮ್ದಕ್ಕೆ ಏನಾದ್ರೂ ಮಾಡಿದ್ರೆ ನಮ್ದಕ್ಕೆ ಸುಮ್ಮನೆ ಬಿಡೋದಿಲ್ಲ ನೋಡಿ. ಏನ್ ಗೌರಿ ಗೌರಿ ಅಂತಾರನೆ ಎಲ್ಲರೂ. ಮಮ್ಮಿ ಇಲ್ಲೇ ಇದೆಯಾ? ಗೌರಿ ಅಕ್ಕ ಅಲ್ಲಿಲ್ಲ, ಅವಕ್ಕೇನೋ ಅದು ಹಾಸ್ಪಿಟ್ಲ್ಗೆ ಹೋಗಿದಾಳಂತೆ, ಯಾರಿಗೂ ಏನೋ ಆರಾಮಿಲ್ಲ ಅಂತ. ಅಯ್ಯೋ ಮಮ್ಮಿ, ಅವ್ರ ಮನೆಗೆ ಯಾರು ಇದ್ದಿದ್ದಿಲ್ಲ, ನಾನೆಲ್ಲಿ ನಿಂದ್ರಕ್ಕಾಗುತ್ತೆ? ಅದು ಅಲ್ಲದೆ ಮಿಂಚುಗೆ ಏನೋ ಆರಾಮಿದ್ದಿಲ್ಲ ಅಂತ. ಸರಿ ಬಾ, ನೀ ಒಳಗೆ ನೋಡು.